ಆರಾಮಾಗಿದ್ರೆ ಎಲ್ಲ ಆರಾಮ ಆರಾಮ ಹಲೋ 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 ನನ್ನ ಎಲ್ಲ ಅಭಿಮಾನಿಗಳಿಗೂ ದೊಡ್ಡ ನಮಸ್ಕಾರ, ಅಭಿಮಾನಿಗಳಿಗೆಲ್ಲ ನಮಸ್ಕಾರ. ಮಜದಿಂದ ಮಜಕ್ಕಾಗಿ ಮಜಕ್ಕೋಸ್ಕರ ಇರುವಂತಹ ಮಜವಾದ ಶೋಗೆ ವೆಲ್ಕಮ್ ವೆಲ್ಕಮ್. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಗೋದಕ್ಕೆ ಕಾರಣನೇ ಬೇಕಾಗಿಲ್ಲ, ಯಾರು ಬಿದ್ರು ನಗ್ತೀವಿ, ಹಳೆಯದನ್ನ ನೆನಪು ಮಾಡ್ಕೊಂಡು ನಗ್ತೀವಿ. ಹಳೆಯ ಲವರ್ ಸಿಕ್ಕಾಗ ಮುಖದ ಮೇಲೆ ಒಂಥರ ಸ್ಮೈಲ್ ಬರುತ್ತೆ, ಜೊತೆಗೆ ಅವಳು ಗಂಡ ಇದ್ರೆ ನಗು ಮಾಯ ಆಗುತ್ತೆ. ಈ ಮಜವಾದ ಜರ್ನಿಯಲ್ಲಿ ಕೂತು ನಗ್ತಾ ನಗ್ತಾ ನಮ್ಮನ್ನು ಎನ್ಕರೇಜ್ ಮಾಡಿದಂತಹ ನಮ್ಮ ಲವ್ಲಿ ಜಜಸ್ ನ ವೆಲ್ಕಮ್ ಮಾಡೋಣ. ಕುಡ್ಲದ ಕುವರ, ಸಂಗೀತದ ಸರದಾರ, ಸ್ಯಾಂಡಲ್ವುಡ್ ನ ರಾಕ್ ಸ್ಟಾರ್ ಗುರು ಕಿರಣ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಟ ಸಾರ್ವಭೌಮನ ಮನದನ್ನೇ ಪುಷ್ಪಕ ವಿಮಾನದಲ್ಲಿ ಬಂದು ಸೀತಾರಾಮನ ಕಲ್ಯಾಣ ಮಾಡಿಸ್ತಾ ಇರುವಂತಹ ಸುರಸುಂದರಿ, ಧರೆಗಿಳಿದು ಬಂದ ಚಂದನ ವನದ ಗೊಂಬೆ ರಚಿತಾ ರಾಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮಾತಿಗೂ ಅವಕಾಶ ಕೊಡದೆ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿಯಾಗಿ ಕೂತಿರುವಂತ ನಮ್ಮ ಆಸ್ಥಾನ ಕಲಾವಿದರೇ, ಸೊ ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಶೋಗೆ ಗೆಸ್ಟ್ ಬಂದೇ ಬರ್ತಾರೆ ಅನ್ನೋದು ನನಗೂ ಗೊತ್ತು, ನಿಮ್ಗೂ ಗೊತ್ತು. ಆದ್ರೆ ಈಗ ಬರ್ತಾರೆ ಅಂತ ಗೆಸ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂದ್ರೆ ನನಗೆ ಒಂಥರ ನಾಚಿಕೆ ಆಗ್ತದೆ, ಬೇಡ ಅನ್ಕೊಂಡೆ. ಬಟ್ ಇಲ್ಲಿ ಇವ್ರ ಬಗ್ಗೆ ವರ್ಡ್ಸ್ ಅಲ್ಲಿ ಹೇಳಕ್ಕಾಗಲ್ಲ, ನಂಬರ್ಸ್ ಅಲ್ಲಿ ಹೇಳ್ತೀನಿ. ಲೆಟ್ಸ್ ವೆಲ್ಕಮ್ ಕುಮಾರಿ 21 ಎಫ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕುಮಾರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಮಾರಿ 21 ಎಫ್ ಇದರಲ್ಲಿ ನೀವೇನು? ಐ ಆಮ್ ಕುಮಾರಿ. ಓಕೆ, ಹಾಗಿದ್ರೆ ನೀವೇನು ಎಫ್? ಇಲ್ಲ, ಕುಮಾರಿ 21 ಎಫ್ ನ ಪ್ರೀತಿ ಮಾಡೋನು. ಸಾಮಾನ್ಯವಾಗಿ ನಾನು ಗೆಸ್ಟ್ ನ ಮಾತಾಡ್ಸಿದಾದ್ಮೇಲೆ ಸಿಂಹಾಸನಕ್ಕೆ ನಾನು ಕಳಿಸ್ತಾ ಇರ್ತೀನಿ. ಯಾಕೋ ಇವತ್ತು ನಿಮ್ಮನ್ನ ಅಲ್ಲಿ ಕಳ್ಸಕ್ಕೆ ಮನ್ಸಾಗ್ತಾ ಇಲ್ಲ, ಏನ್ ಮಾಡಿ? ಇರ್ತೀನಿ, ಏನು ಇಲ್ಲಿ ಇರ್ತೀನಿ. ಎಷ್ಟೇ ಈ ತರ ಕೇಳ್ಕೊಂಡ್ಮೇಲೆ ನಾವ್ ಏನ್ ಮಾಡೋದು? ಎಲ್ಲರೂ ನನ್ನ ಜೊತೆ ಇರ್ಬೇಕು ಅಂತ ಫೋರ್ಸ್ ಮಾಡ್ತಾರೆ, ನಾನು ಏನ್ ಮಾಡ್ಲಿ? ನನ್ ಕೆಲಸ ಆಯ್ತಂದ್ರೆ ನಾನು ಕುತ್ಕೊಳ್ಳ. ಹೋಗಿರಿ, ನಾ ಕಳ್ಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಹತ್ರ ಬನ್ನಿ. ಸೊ ಈಗ ಹೇಳಿ, ಅಲ್ಲೊಂದು ಸೀಟ್ ಇದೆ, ಅಲ್ಲೊಂದು ಸೀಟ್ ಇದೆ, ಇಲ್ಲೊಂದು ಸೀಟ್ ಇದೆ. ಇರ್ರ ಎಲ್ಲಿ ಬೇಕು ಜಾಗ? ಅಲ್ಲಿ. ನಾನು ಅಲ್ಲೇ ಹೇಳೋಣ ಅಂತಿದೆ, ಯಾಕೆಂದ್ರೆ ನನ್ನ ಹಾರ್ಟ್ ಅಲ್ಲಿದೆ. ಆಕ್ಚುಲಿ ಅದನ್ನ ಎಕ್ಸ್ಚೇಂಜ್ ಮಾಡಿದೀನಪ್ಪ, ಅದನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟು. ಎಕ್ಸ್ಚೇಂಜ್ ಮಾಡ್ಬಿಟ್ರಾ? ಈ ಗುರು ಸರ್ ಇದಾರಲ್ಲ ಇವರು, ಇಲ್ಲಿ ಆಮೇಲೆ ನೋಡ್ಕೋತೀನಿ. ವಲ್ಲ ನಿಮಿಷ, ಕರೆಕ್ಟ್ ಆಗಿದೆಯನ್ರೋ ಇದೆಲ್ಲ? ಪ್ಲೀಸ್, ಅದು ಟ್ರೈಲರ್ ನೋಡಿದ್ನಲ್ಲ ಅವಾಗಿಂದ ಒಂಥರ ಆಗಿದೆ ನಂಗೆ. ಆಕ್ಚುಲಿ ಪ್ರಣವ್, ನೀವು ತುಂಬಾ ಚೆನ್ನಾಗಿ ಕಾಣಿಸಿದೀರಾ ಪ್ರಣವ್. ಇವ್ರೇ? ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸಿದೀರಾ. ಅದು ಆಕ್ಚುಲಿ ನಾನು ಬನ್ನಿ ಇವ್ರೇ. ಟ್ರೈಲರ್ ಅಲ್ಲಿ ನೋಡೋದ್ಕಿಂತ ಸೂಪರ್ ಆಗಿ ಕಾಣಿಸಿದ್ರು. ಹೌದು. ಓಕೆ, ಇದೇ ಖುಷಿನಲ್ಲಿ ನಮ್ಮ ಮೊದಲನೇ ಸ್ಕಿಟ್ ನೋಡ್ಕೊಂಬೋಣ. ಈ ಮೋಸ ವಂಚನೆ ಇದೆಲ್ಲ ಗೊತ್ತಿಲ್ದಿರೋರ್ಗೆ ಅಮಾಯಕರು ಅಂತಾರೆ. ಅಮಾಯಕರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಪದ ಯಾವ್ದಾನ ಇದೆ ಅಂತ ಹುಡುಕಿದ್ರೆ ಈ ಇಬ್ರು ಅಣ್ಣ ತಮ್ಮಂದ್ರ ಹೆಸರು ಸಿಗುತ್ತೆ. ಈ ಅಲ್ಟ್ರಾ ಮಾಡರ್ನ್ ಜನರೇಷನ್ ಅಲ್ಲಿ ಯಾರಪ್ಪ ಇದು ಅಮಾಯಕರು ಅಂತೀರಾ? ನಾನ್ ಹೇಳೋದಿಲ್ಲ, ಈ ಅಮಾಯಕರನ್ನ ನೀವೇ ನೋಡಿ ಕಣ್ ತುಂಬ್ಕೊಳ್ಳಿ. ತಮ್ಮ, ಅಣ್ಣ, ದೇವ್ರ ಪೂಜೆ ಮಾಡಪ್ಪ. ಇದೇ ಕಣ ಬೆಳಗ್ಗೆ ಮಂಗನ ಮಗನ್ ತರ ಮಾತಾಡ್ತಾ ಇದೀಯಾ? ಇದೇನಪ್ಪ ನಿನ್ ಬಾಯಿಲಿ ಈ ತರ ಮಾತುಗಳು? ಅಣ್ಣ, ನನ್ ಪಾಲಿಗೆ ನೀನೇ ಅಲ್ವಾಣ ದೇವ್ರು, ನೀನೇ ನನ್ ವಿಗ್ರಹ. ತಮ್ಮ, ನಿನ್ನಂತ ತಮ್ಮನ್ ಪಡಿಬೇಕು ಅಂದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕಪ್ಪ. ನಾನೇನ್ ಪಾಪ ಮಾಡಿದ್ನ? ನಾನು ಪುಣ್ಯ ಮಾಡಿದ್ದೆ ಅಣ್ಣ. ಹೌದಪ್ಪ. ಕಾಶಿನಾಥ್ ಸರ್, ನೀವೇ ನಮ್ಗೆ ಸ್ಫೂರ್ತಿ. ಇಂದಿನ ನಮ್ಮ ಬ್ರಹ್ಮಚರ್ಯಕ್ಕೆ ಯಾವುದೇ ರೀತಿ ವಿಘ್ನಗಳು ಬರ್ದಂಗೆ ನೀವೇ ಕಾಪಾಡ್ಬೇಕಪ್ಪ. ಅಂದಂಗೆ ನಮ್ಮಗಳು ಶೀಲ ಕಾಪಾಡ್ಕೊಳ್ಳೋ ಶಕ್ತಿ ಕೊಡ್ರಪ್ಪ. ಕೊಡ್ರಪ್ಪ. ತಮ್ಮ, ಅಣ್ಣ, ನಾವು ಆ ಜನ್ಮ ಬ್ರಹ್ಮಚಾರಿಗಳು. ಹೌದಣ್ಣ. ನಾವು ಇದುವರೆಗೂ ಹುಡುಗಿರನ್ನ ತಲೆ ಎತ್ತೂ ನೋಡಿಲ್ಲ. ನೋಡೋದು ಇಲ್ಲ ಅಣ್ಣ. ಹೌದಪ್ಪ. ಇವತ್ತೇನ್ ವಿಶೇಷ ಹೇಳೋಣ ನೋಡೋಣ. ಏನಪ್ಪ? ಹೇಳಣ್ಣ. ಡಿಸ್ಕೋ ಶಾಂತಿ ಬರ್ತಡೆ ಅಲ್ವಾ? ಸಕೀಲ ಬರ್ತಡೆ. ಅಣ್ಣ, ತಮಾಷೆ ಮಾಡ್ಬೇಡ, ಇವತ್ತು ನಮ್ಮ ಅಪ್ಪನ ಬರ್ತ್ಡೇ. ಅಪ್ಪ,
ತಮ್ಮ ಅಣ್ಣ. ನಮ್ಗೆ ಜನ್ಮ ಕೊಟ್ಟ ಜನ್ಮದಾತನ ಜನ್ಮ ದಿನ. ಹೌದಣ್ಣ. ಅಯ್ಯೋ ಕಂದ, ಅಣ್ಣ ಇದೆಲ್ಲ ನನಗ್ ನೆನ್ಪಿರ್ಬೇಕು. ಹಾ. ನಿನಗ್ ನೆನ್ಪಿದೆ ಅಂದ್ರೆ ಹೆಂಗಪ್ಪ? ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದೆ ಅಣ್ಣ. ಅಂದ್ರೆ ನೀನ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿದಿ, ನಾನೇನು? ಅಣ್ಣ ಅಪ್ಪ, ಅಪ್ಪ ಅಣ್ಣ. ಗುರುಕಿರಣ್ ನಮ್ಮಪ್ಪ. ಅಣ್ಣ ಏನಪ್ಪ? ನನಗ್ ತುಂಬಾ ಬೇಜಾರಾಗ್ತಾ ಇದೆ ಅಣ್ಣ. ಯಾಕೆ ಅಂತ ಹೇಳಪ್ಪ. ನನಗ್ ತುಂಬಾ ಬೇಜಾರಾಗ್ತಾ ಇದೆ. ಹೇಳಪ್ಪ. ನಿನಗ್ ಮಾತ್ರ ಅಪ್ಪನ್ ತರ ಗುಂಗುರ್ ಕೂದ್ಲಿದೆ, ನನಗೆ ಯಾಕಣ ಇಲ್ಲ? ತಮ್ಮ, ಅಣ್ಣ ಬರೀ ಕೂದ್ಲ ಅಷ್ಟೇ ಅಲ್ಲ, ಅಣ್ಣ ಮನಸ್ಸು ಕೂಡಪ್ಪ. ಅಣ್ಣ ನಿನ್ನಲ್ಲೊಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಣ್ಣ. 2018 ಇಲ್ಲೇ ಅಲ್ಟ್ರಾ ಮಾಡಲ್ LDK ಅಣ್ಣ ಅಪ್ಪ. ಏನು ಸ್ವರಜ್ಞಾನ ಅಣ್ಣ ನಿಂದು. ಅಪ್ಪ, ಅಣ್ಣ ಇವತ್ತು ನಮ್ಮ ಜನ್ಮದಾತನ ಜನ್ಮದಿನ. ಹೌದಣ್ಣ. ಭಕ್ತಿ ಗೀತೆ ಕೇಳ್ಬೇಕಪ್ಪ. ಹೌದಣ್ಣ. ಕ್ಯಾಸೆಟ್ ಹಾಕಪ್ಪ. ಸರಿ ಅಣ್ಣ. ತಮ್ಮ, ಅಣ್ಣ ತಗ್ದಾಕಪ್ಪ. ಅಣ್ಣ ರಿಮೋಟ್ ಎಲ್ಲಿ ಇಟ್ಟಿದೆ ಅಣ್ಣ? ಅಡಿಲದ್ಯಪ್ಪ. ಅಡಿಲಿ ಅನ್ಬೇಡಣ್ಣ, ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಟೇಬಲ್ ಕೆಳಗಡೆ ಇಟ್ಟಿದ್ದೀನಿ ಅನ್ಬೇಕು ಅಣ್ಣ. ತಗ್ದಾಕಪ್ಪ. ತೆಗ್ದಾಕು ಅಂತ ಅನ್ಬೇಡ ಅಣ್ಣ, ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಸರಿ ಅಮ್ಕಪ್ಪ. ಅಂಬು ಅನ್ಬೇಡ ಅಣ್ಣ, ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಪ್ರೆಸ್ ಮಾಡಪ್ಪ. ಅಣ್ಣ ಪ್ರೆಸ್ ಮಾಡು ಅನ್ಬೇಡ ಅಣ್ಣ, ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ತಮ್ಮ, ಅಣ್ಣ ರಿಮೋಟ್ ಅನ್ನು ತೆಗೆದುಕೊಂಡು ಕೈ ಮೇಲೆ ಮಡಗಪ್ಪ. ಅಣ್ಣ ಈ ತರ ರೆಡ್ ಬಟನ್ ಪ್ಲೇ ಮಾಡಪ್ಪ. ಮಗ, ಈ ತರ ಸಾಂಗ್ಗಳು ಜಗತ್ತಲ್ಲ ಅವೇ ಅನ್ನೋದು ನನಗೆ ಗೊತ್ತಿಲ್ವಲ್ಲಪ್ಪ. ಹೌದಣ್ಣ. ನಾವು ಏನು ಅರೆದ ಮುಗ್ಧರಪ್ಪ. ಹೌದಣ್ಣ. ಅಣ್ಣ ಬೇರೆದಾಕಪ್ಪ. ಅಣ್ಣ ನೀನ್ ಚೆನ್ನಾಗಿ ಓದಿ ದೊಡ್ಡ CM ಆದ್ಮೇಲೆ ಪ್ರತಿಯೊಬ್ರು ಮನೆಯಲ್ಲೂ ದೇವ್ರ ಪಿಕ್ಚರ್ ಬರಂಗ್ ಮಾಡಪ್ಪ. ಹ್ಞೂನಣ್ಣ, ಎಲ್ರು ಮನೆಯಲ್ಲೂ ದೇವ್ರ ಪಿಕ್ಚರ್ ಬರಂಗೆ ಮಾಡ್ತೀನಿ ಅಣ್ಣ. ಅಣ್ಣ ನಾನು ಹೋಗಿ CD ಪ್ರಿಂಟ್ ಮಾಡಿಸ್ತೀನಿ. ತಮ್ಮ, ಅಣ್ಣ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಹೆಣ್ಮಕ್ಳು ಬಂದ್ರೆ ನೋಡ್ಬೇಡಪ್ಪ. ಆಯ್ತಣ್ಣ. ತಮ್ಮ, ಅಣ್ಣ ಪಕ್ಕನ್ ನೋಡ್ಕೊ ಹೋಗಪ್ಪ. ಪಕ್ಕನ್ ನೋಡ್ಕೊಂಡು ಹೋಗು ಅಂತ ಅನ್ಬೇಡಣ್ಣ, ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ತಲೆ ಬಗ್ಗಿಸ್ಕೊಂಡು ಹೋಗು, ತಲೆ ಬಗ್ಗಿಸ್ಕೊಂಡು ಬಾ ಅಂತ ಹೇಳ್ಬೇಕು ಅಣ್ಣ. ಸರಿ ಹೋಗಪ್ಪ. ಅಣ್ಣ ಹೋಗ್ ಬರ್ತೀನಿ. ಇರ್ಲಪ್ಪ, ಇಂಥ ತಮ್ಮನ್ ಪಡೆಕೆ ಪುಣ್ಯ ಮಾಡಿರ್ಬೇಕು. ನನ್ನ ಹೆಸರು ದಿಂಡು ಅಂತ. ಎಲ್ರು ಪ್ರೀತಿಯಿಂದ ಬಾಳೆ ದಿಂಡು ಬಾಳೆ ದಿಂಡು ಬಾಳೆ ದಿಂಡು ಅಂತಾರೆ. ಇನ್ನು ಜಾಸ್ತಿ ಪ್ರೀತಿ ಬಂದ್ಬಿಟ್ರೆ ಸೌಂದರ್ಯ ರಾಶಿ ಅಂತಾರೆ. ಮೇಡಮ್, ಈ ಸೌಂದರ್ಯ ರಾಶಿಯಿಂದ ಅದೆಷ್ಟೋ ಹುಡುಗರು ಬಿದ್ದ್ಬಿಟ್ಟಿದಾರ ಮೇಡಮ್. ಆದ್ರೆ ಈ ಪಕ್ಕದ ಮನೇಲಿರೋ 2 ಹುಡುಗರು ಮಾತ್ರ ಬೀಳ್ತಾ ಇಲ್ಲ ಮೇಡಮ್. ಇವಾಗ ಅವನ್ ತಮ್ಮ ಹೋಗಿದ್ದಾನೆ, ಅವನಣ್ಣ ಒಬ್ಬನೇ ಇದ್ದಾನೆ. ಹಂಗೆ ಕೌಚಾಕ ಬಿಡ್ತೀನಿ. ಹಲೋ, ಯಾರು ಮನೇಲಿ? ಯಾರು? ನಾನು ಮನೆ ಓನರ್ ಸಂತು ಬಂದಿದ್ದೀನಿ, ಬನ್ನಿ. ಸ್ನಾನ ಮಾಡ್ತಾ ಇದ್ದೀನಿ ಇರಿ. ರಾಮಕೃಷ್ಣ ಗೋವಿಂದ ರಾಮಕೃಷ್ಣ ಗೋವಿಂದ ನಾರಾಯಣ ಪರಮಾತ್ಮ. ಯಾರು ನೀವು? ಯಾಕೆ ಬಂದ್ರಿ ನೀವು? ಚಂದ್ರು, ಐ ಲವ್ ಯು ಚಂದ್ರು. ಬೇಡ. ಬೆಳ್ಳು ಬೆಳ್ಳುವಯ್ಯ. ನಾನ್ ಬೆಳ್ಳು ಅಲ್ಲ, ಒಳ್ಳು. ಬೆಳ್ಳು ಒಳ್ಳು. ಒಳ್ಳು ಬೆಳ್ಳು ಹೋಗು. ನಾನೇನು ಮಾಡ್ಬೇಡ. ಚಂದ್ರು ಬಾ ಚಂದ್ರು. ನಾವು ಬ್ರಹ್ಮಚಾರಿ, ನಮ್ಗೇನು ತೊಂದ್ರೆ ಕೊಡ್ಬೇಡ. ಪ್ಲೀಸ್ ಚಂದ್ರು. ಬೇಡ. ಚಂದ್ರು. ಅಮ್ಮ, ನಮ್ಮ ಅಣ್ಣನೇನು ಮಾಡ್ಬೇಡ. ಮಂಜು, ಸುತ್ತು ಬಿಡ್ತೀನಿ. ಮಂಜು, ಸುತ್ತು ಬಿಡ್ತೀನಿ. ಮಂಜು, ಹೋಗು ಹೋಗು ಹೋಗು. ಮೇಡಮ್, ನಮ್ಮಂತ ಬ್ರಹ್ಮಚಾರಿಗಳು ಬದುಕಕ್ಕೆ ಆಗಲ್ವಾ? ಹೆಣ್ಮಕ್ಳಿಂದ ನಮ್ಗೆ ರಕ್ಷಣೆ ಇಲ್ವಾ? ತಮ್ಮ, ಇಂದು 1 ನಿಮಿಷ ತಡವಾಗಿ ಬಂದಿದ್ರು. ಇಷ್ಟು ವರ್ಷ ಕಾಪಾಡ್ಕ ಬಂದಿದ್ದಮ್ಮ ನಮ್ಮ ಮರ್ಯಾದೆ. ಅದು ಇದೆಲ್ಲ ಅದು ಅಣ್ಣ ಮಾತಾಡ್ಬೇಡ ಅಣ್ಣ. ಹೂ ಮೇಲೆ ದುಂಬಿ ಕೂರ್ತ ಅಣ್ಣ. ತಮ್ಮ, ನೀನ್ ಬರೋದು 1 ನಿಮಿಷ ತಡ ಆಗಿದ್ರು ಹೂ ಮೇಲೆ ತುಂಬಿ ಕೂತು ಮಕರಂದನ ಈರ್ ಬಿಡದಪ್ಪ.
ತಮ್ಮ ನಮ್ಮಂತ ಬ್ರಹ್ಮಚಾರಿಗಳು ಬದುಕೋ ತಪ್ಪ ತಪ್ಪೇಳ ತಪ್ಪೆ ನಮ್ಮಂತರು ಹೊರಗಡೆ ಬದುಕೋ ತಪ್ಪ ತಪ್ಪೆ ನಮ್ಮಂತ ಬ್ರಹ್ಮಚಾರಿಗಳಿರೋದೇ ತಪ್ಪು ಅಣ್ಣ ತಪ್ಪು ತಮ್ಮ ನಮ್ಮಂತ ಮುಗ್ಧರು ಮನೇಲಿರೋದು ತಪ್ಪ ತಪ್ಪೆ ಕಣಲೆ ಬ್ರಹ್ಮಚಾರ್ಯ ಹುಟ್ಟೋದು ತಪ್ಪೆ ತಪ್ಪೆ ತಮ್ಮ ತಮ್ಮ ನಮ್ಮಂತರ ಬದುಕಬಾರ್ದಪ್ಪ ಬ್ರಹ್ಮಚಾರ್ಯ ಹುಟ್ಟೋದು ತಪ್ಪು ತಮ್ಮ ಸುಮ್ನಿರೋ ಹೇಳ್ತಾ ಇದ್ದೀನಿ ತಾನೇ ಸೈಲೆಂಟ್ ಆಗಿ ನಾನು ಇರು. ಅಯ್ಯೋ ನನ್ನ ತಮ್ಮನ್ಗೆ ನಾನು ಯಾವತ್ತೂ ರೇಗಿರ್ಲಿಲ್ಲ ಇವತ್ತು ನನ್ನ ಶೀಲಕ್ಕೋಸ್ಕರ ರೇಗ್ಬಿಟ್ಟೆ ತಮ್ಮ ನನಗ್ ಕ್ಷಮಿಸ್ಬಿಡು ಕಂದ ತಮ್ಮ ಅಣ್ಣ ಹೇಳಪ್ಪ ಅಣ್ಣ ಮಳೆ ಬರ್ತಾ ಇದೆಯಣ್ಣ ತಮ್ಮ ಮಳೆಗಾಲ ಬತ್ತು ಅಂದ್ರೆ ಸೋರ್ತದೆ ಕಣಪ್ಪ ಹೌದಣ್ಣ ಮಳೆ ಎಲ್ಲ ಸೋರ್ತಾ ಇದೆಯಣ್ಣ ಬಾ ಬಾ ಅಣ್ಣ ಬಾ ಅಣ್ಣ ಏನಪ್ಪ ಯಾರೋ ಡೋರ್ ತಟ್ತಾವ್ರೆ ಅಣ್ಣ ಯಾರು ದಯ್ಯ ಇರ್ಬೇಕು ಸುಮ್ನಿರಪ್ಪ ಅಣ್ಣ ಏನಪ್ಪ ಆಗ್ಲೇ ನಮ್ಮ ಮನೆ ಬಂದಿದ್ಲಲ್ಲ ಅವಳ ಹೆಸರೇನು ಹೇಳು ಬಾಳೆ ತಿಂದ್ವಪ್ಪ ಅವಳೇ ಇರ್ಬೇಕು ಬರ್ಲಿ ಸರಿ ಇನ್ ಡಿಪ್ಪೆಕಾಯಿ ಮಾಡ್ತೀನಿ ಅಣ್ಣ ಹಾ ನೀನ್ ಅಲ್ಲಿರು ಅಲ್ಲಿರು ಏನಪ್ಪ ಬಂದಿರೋದು ಬಾಳೆ ದಿಂಡಲ್ಲಣ್ಣ ಯಾರೋ ಹೊಸ ಹುಡುಗಿ ನಾನು ನೋಡ್ತೀನಿರಪ್ಪ ಹೆಂಗಸು ಅಮ್ಮ ಹೆಂಗಸು ಏನ ಅಮ್ಮ ಹೆಣ್ಣು ಮಗಳ ಹೆಂಗಸು ಗಂಜ ತಕಪ್ಪ ಇಲ್ಲಿ ನಾನೇನು ಮಾಡ್ಬೇಡಿ ಅಯ್ಯೋ ನಮ್ಮನ್ನ ಏನು ಮಾಡ್ಬೇಡ ನಮ್ಮನ್ನ ಈ ತರ ಅಯ್ಯೋ ಏನು ಮಾಡ್ಬೇಡಿ ನೀನು ಹತ್ರ ಬರ್ಬೇಡಿ ನನ್ನ ಗಂಡಸ್ರ ಮುಖ ನೋಡಲ್ಲ ಅಲ್ಲ ಒಯ್ತೀನಿ ಅಂದೆ ಅಮ್ಮ ಅಣ್ಣ ಯಾರು ನೀನು ನನ್ನ ಹೆಸರು ಸ್ಮಿತಾ ಅಂತ ಸಿರಸ್ಮಿತ ಮಗಳ ಸರ್ ಜೋರಾಗಿ ಮಳೆ ಬರ್ತಿತ್ತಲ್ಲ ಗಾಡಿ ಕೆಟ್ಟೋಯ್ತು ಅದಕ್ಕೆ ಸಹಾಯ ಕೇಳೋಣ ಅಂತ ಬಂದೆ ನೀವು ಗಂಡಸರಿದ್ರೆ ಅಂತ ಗೊತ್ತಾರೆ ನಾ ಹೋಗ್ತೀನಿ ಸರ್ ಪರವಾಗಿಲ್ಲ ಅಮ್ಮ ಪರವಾಗಿಲ್ಲ ಇಲ್ಲೇ ಇದ್ದೀವಿ ಸುಮ್ನಿರಪ್ಪ ಅಣ್ಣ ನನ್ನ ಮಾತು ಕೇಳಣ್ಣ ಸರ್ ನಾನ್ ಇಷ್ಟೊಂದು ಕಷ್ಟ ಆದ್ರೆ ಹೋಗ್ಲಲ್ಲೇ ಮಲ್ಕೊಂಡು ಬಾಗ್ಲಲ್ಲ ಹೋಗ್ತೀನಿ ಚರಂಡಿಲ್ ಮಲ್ಕೋ ತಮ್ಮ. ಚರಂಡಿಲ್ ಮಲ್ಕೋ ಯಾವನ್ ಅಮ್ಮ. ಅಣ್ಣ ಬೇಡ ಸುಮ್ನೆ ಇರಣ್ಣ ಮಗಿರಪ್ಪ ನನ್ನ ಮಾತು ಕೇಳಣ್ಣ ನೋಡಮ್ಮ ಆರಾಮಾಗಿ ಮಲ್ಗಿದ್ ಹೋಗಮ್ಮ ಅಣ್ಣ ಬೇಡ ಬೇಡ ಸುಮ್ನಿರೋ ಅಣ್ಣ ನಾವು ಬ್ರಹ್ಮಚಾರಿಗಳಣ್ಣ ಹುಡುಗಿಯರ್ನ ಹೇಳ್ಕೊಂಡ್ರೆ ನಮ್ಗೆ ಆಗಲ್ಲ ಅಮ್ಮ, ಏನಂದೆ ನಾವು ಬ್ರಹ್ಮಚಾರಿಗಳಾದ್ರೆ ನಮ್ಗೂ ಮಾನವೀಯತೆ ಅನ್ನೋದು ಇರ್ತದಪ್ಪ ಎತ್ರ ನಾರೇಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವ್ರಿರ್ತಾನಪ್ಪ ಓ ಅಣ್ಣ ನನ್ನ ಮಾತು ಕೇಳಣ್ಣ ಸುಮ್ನಿರಪ್ಪ ಅಮ್ಮನ ಅಣ್ಣ ನೀನ್ ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯ ಅಂದ್ರೆ ನನಗೆ ಯಾಕೋ ನಿನ್ನ ಮೇಲೆನೆ ಅನುಮಾನ ಬರ್ತಾ ಇದೆಯಾ ಅಣ್ಣ ಮುಟ್ಬಿಟ್ಟಿ ಅಣ್ಣ ಮುಟ್ನಿಲ್ಲಪ್ಪ ಟಚ್ ಮಾಡ್ದೆ ಮುಟ್ಬಿಟ್ಟಿ ಅಣ್ಣ ಇಲ್ಲಪ್ಪ ಹೋಗು ಸುಮ್ನಿರೋ ಆಚೆ ಹೋಗು ಆಚೆ ಹೋಗು ಆಚೆ ಹೋಗು ಎಷ್ಟು ದಿನ ಈ ಕೈಲಿ ತುತ್ತು ಮಾಡಿ ತಿನ್ನಿಸ್ತಿದೆ ಕೈ ಇವತ್ತು ನಿನಗೆ ಹೊಡೆದು ಬಿಟ್ಟೆ ಅಪ್ಪ ಹೊಡೆದು ಬಿಟ್ಟೆ ಇನ್ನು ಈ ಕೈ ಇರಬಾರ್ದು ಅಣ್ಣ ಅಣ್ಣ ಬೇಡಣ್ಣ ಸುಮ್ಮನೆ ಬೇಡಣ್ಣ ಅಣ್ಣ ಬೇಡಣ್ಣ 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 ಸಾರಿ ಕಣಪ್ಪ ನನಗೆ ಕ್ಷಮಿಸ್ಬಿಡು ಕಂದ ಸರ್ ಏನವ ತುಂಬಾ ಚಳಿ ಆಗ್ತಿದೆ ಸರ್ ಟವಲ್ ಇದ್ರೆ ಕೊಡ್ತೀರಾ ಟವಲ್ ಅಲ್ಲದೆ ಹೋಗಮ್ಮ ನೀವು ಉಪಯೋಗಿಸಿಲ್ಲ ಅಲ್ವಾ ಸರ್ ಇಲ್ಲಕ್ಕಂತ ಹೋಗವ ತಮ್ಮ ಅಣ್ಣ ನನಗೆ ಕ್ಷಮಿಸ್ಬಿಡಪ್ಪ ಆಯ್ತು ಬಿಡಣ್ಣ ಸರ್ ಏನವ ತುಂಬಾ ಹಸುವಾಗ್ತಿದೆ ಅಣ್ಣ. ಸರ್ ಅಯ್ಯೋ ರಾಮಣ್ಣ ಪಾಪ ತುಂಬಾ ಹೊಟ್ಟೆ ಹಸಿತೈದೆ ಅಂತ ಯಾರ ಹೆಣ್ಮಕ್ಳೇನೋ ಬಂದವಳೆ ಊಟಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಏನ್ ಚಿಕನ್ ಬೇಕೇನಮ್ಮ ಓ ಸರ್ ಹಾ ಸರ್ ಮಟನ್ ಬಿರಿಯಾನಿ ಏನಾದ್ರು ಮಟನ್ ಬೇಕಂತ ಮಟನ್ ಸಮಾಧಾನ ಮಗಿರಪ್ಪ ನಾನು ಹೇಳ್ತಾ ಇದ್ದೀನಿ ತಾನೆ ನಿನ್ಗೆ ಸುಮ್ನಿರು ಸರ್ ಏನು? ನಾನ್ ನೀರ್ ಕುಡ್ಕೊಂಡೆ ಮಲ್ಕೋತೀನಿ ಸರ್ ಸರಿ ತಮ್ಮ ನೀಡಪ್ಪ ಮಲ್ಕರದ ಸರ್ ಏನವಾ ಗುಡ್ ನೈಟ್ ಸರ್ ಏನು ಮಾತಾಡಲ್ಲ ಸರ್ ಎಷ್ಟು ಸಲಿಗೆ ಹೇಳ್ಬೇಕು ನಿನ್ಗೆ ಸುಮ್ನಿರು ಹೋಗ್ ಮನಿಕ ಹೋಗು ಅಂತ ಹೇಳ್ತಾ ಇದ್ದೀನಿ ತಾನೆ ನಾನು
ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವ ಕೊಡ್ತಾರೋ ಅಲ್ಲಿ ದೇವ್ರು ಇರ್ತಾರೆ ಅಂತ ನೀನೇ ಹೇಳಿಲ್ವಣ್ಣ? ಹೌದಪ್ಪ. ಮತ್ ಬಾರಣ್ಣ. ಅಣ್ಣ ಏನಪ್ಪ? ನಿನ್ನ ಮಾತಿಗೆ ಬೆಲೆ ಕೊಟ್ಟು ಒಂದು ಮಾತನ್ನು ಮಾತಾಡ್ಲಿಲ್ಲ. ಒಂದ್ ಮಾತೇನಾದ್ರೂ ಮಾತಾಡಿದ್ನಣ್ಣ ನಾನು. ಛೇ 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 ಛೇ, ಇವ್ರೇನ್ ನೋಡ್ನಿಲ್ವಾ? ನೀನೆಲ್ಲಿ ಮಾತಾಡ್ತೆ? ನನ್ಗೇನಾರು ಮಾಡ್ತಾ? ಇಲ್ಲ ಅಣ್ಣ. ಯಾಕೆ ಹೋಚಿಂದ ಮಾತಾಡ? ನಿನ್ನಂತ ತಮ್ಮನ್ ಪಡೆಕೆ ನನ್ ಪುಣ್ಯ ಮಾಡಿದೆಯಪ್ಪ. ಅಣ್ಣ ಮಗ ತೋರ್ಸೋಣ. ಮಲ್ಕತ್ತೀನಿ. ಹೋಗಪ್ಪ. ಮಲ್ಗಿದೀಯವ್ವ? ಮಲ್ಗಿದೀಯಪ್ಪ? ಮಲ್ಗವನ್ನಿ. ಮಲ್ಗಿದೀಯವ್ವ? ಮಾತಾಡ್ಸಂಗೆ ಇಲ್ಲ. ತಮ್ಮ ಅವ್ವ ಮಲ್ಗಿದೀಯವ್ವ? ಹಾ ತಮ್ಮ ಮಲ್ಗಿದೀಯಪ್ಪ? ನಿಂಗೆ ವರ್ಕೆ ಸೌಂಡ್ ಕೇಳ್ತದ, ಇವನೇ ಇಲ್ವಲ್ಲ? ತಮ್ಮ 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 ಏನಪ್ಪ ಡ್ಯಾನ್ಸ್ ಮಾಡ್ತಾ ಇದ್ದೆ? ಅಣ್ಣ ಇದು ಕನಸಣ್ಣ, ಹೋಗ್ ಮಲ್ಕೋ ಹೋಗು. ಕನಸ? ಅಯ್ಯೋ ಕೇತಗೆ. ಮಲ್ಗಿದ್ಯಾವ? ಹಾ ಸರಿ ಸರಿ ಮಗ, ನೀನ್ ಮಲ್ಗಿದ್ಯಾ? ಇದು ಕನ್ಸು ಕನ್ಸು ಕನ್ಸು, ಇದು ಕರೆಕ್ಟು. ಅಣ್ಣ ಮೋಸ್ಕಾರ, ಕನಸು ಕನಸು ಅಂದ್ಬಿಟ್ಟು ನಮ್ಮ ಬ್ರಹ್ಮಚರ್ಯಕ್ಕೆ ಮೋಸ ಮಾಡ್ತಾ ಇದೀನೋ ನೀಚ. ಅಣ್ಣ ತಪ್ಪಾಯ್ತು ಅಣ್ಣ. ನಾನು ಇವಳು 20 ವರ್ಷದಿಂದ ಲವ್ ಮಾಡ್ತಾ ಇದ್ವಿ ಅಣ್ಣ. 20 ವರ್ಷದಿಂದ ನನಗೆ ಮೋಸ ಮಾಡಿದ್ಯಾ? ನೋಡು, ಇವತ್ತಿಗೆ ಮುಗಿತು ನನ್ನ ನಿನ್ನ ಸಂಬಂಧ. ತೊಲ್ಗು ಅಣ್ಣ. ಏಯ್! ನಿನ್ನ ಬಾಯಿಂದ ನನ್ನ ಅಣ್ಣ ಅಂತ ಕರಿಬೇಡ, ತೊಲ್ಗು. ಅಣ್ಣ ಏಯ್! ನಮ್ಮ ಅಪ್ಪನ ಹೆಸರಿಗೆ ಮಸಿ ಬಳಸ್ಬಿಟ್ಟಲ್ಲೋ ನೀಚ. ಬೋದಂಗೆ ಇವನ್ ತಪ್ಪಕವನೆ. ಓಲಿ ಬಿಟ್ಬಿಡಪ್ಪ. ಇನ್ನು ಒಂದ್ ಗಳಿಗೆ ನಮ್ಮ ಮನೇಲಿ ಇರ್ಬೇಡ ನೀನು. ಹೋಗ್ತಾ ಏನಂತ? ಗಂಡು ಮಕ್ಳು ನೆರಳು ಕೂಡ ನನ್ಗಾಗೋದಿಲ್ಲ, ಅವ್ರು ಮೈ ಸೋಕಂಗಿಲ್ಲ ಅಂತಿದೆ. ಲಲ್ಲೆ ಹೊಡಿತಾ ಇದೆ. ಈಗ್ಲೂ ಅಷ್ಟೇ ಬಾವಾ, ಇವ್ರೊಬ್ರನ್ ಬಿಟ್ಟು ಇನ್ಯಾರ ನೆರಳು ಸೋಕಲ್ಲ. ನಿಮ್ಮ ಅನಿಷ್ಟ ನನ್ನ ಕಣ್ಣಿಂದ ನೋಡಕ್ಕಾಯ್ತಲ್ಲ ಅಣ್ಣ. ನೋಡಕ್ಕಾಯ್ತಲ್ಲ ಕಣೋ, ನೋಡಕ್ಕಾಯ್ತಲ್ಲ ಅಣ್ಣ. ಜಾಸ್ತಿ ಮಾತಾಡ್ಬೇಡ ನೀನು. ಮಾತಾಡ್ಬೇಡ ಕಣೋ, ಮಾತಾಡ್ಬೇಡ. ಅಣ್ಣ. ಇರೋ ಇರೋ. ಅಣ್ಣ ಇದೇನ್ ಲಕ್ಷ್ಮಣ್ ರೇಖೆ ಅಣ್ಣ? ಅಲ್ಲ, ಟವಲ್ಲು. ಈ ಟವಲ್ ದಾಟಿ ನೀನು ಬರಂಗಿಲ್ಲ, ನಾನು ಬರೀಕಿಲ್ಲ. ಅಣ್ಣ ಹಂಗಲ್ಲಣ್ಣ. ಹೋಗಲೇ. ಅಣ್ಣ ಏನಪ್ಪ? ಒಂದ್ ನಿಮಿಷ ಬಾರಣ್ಣ ಇಲ್ಲಿ. ಏನ್ ಹೇಳಪ್ಪ? ಅಣ್ಣ ಬಹಳ ಬಂಗಾರದಂತ ಮನ್ಸು ಅವ್ರದ್ದು. ಅಯ್ಯೋ ಬರ್ತಾರೆ. ಏನಪ್ಪ? ಅಣ್ಣ ಚೆನ್ನಾಗಿದ್ದೆ ಅಣ್ಣ? ಗೆರೆ ದಾಟ್ ನೀನು ಬರ್ಬಾರ್ದು ನಾನು ಬರ್ಬಾರ್ದು ಅಂದಲ್ಲ. ಗೆರೆ ದಾಟ್ ಬರ್ತೀಯ ನನ್ನ ಮಗನೇ? ಹೋಗೋ ತಮ್ಮ. ಅಣ್ಣ ತಗಪ್ಪ, ಹಣ್ಣಿಟ್ಟಿದ್ದೀನಿ. ಅಯ್ಯೋ ನಮ್ಮ ಅಣ್ಣ ನೀನೇ ನಿನ್ ಕೈಯಾರ ಕೊಡಣ್ಣ. ಬೇಡ ಕಣ್, ಬಂದು ತೀಸ್ಕೊ ಹೋಗು. ಅಣ್ಣ ನೀನೇ ಕೊಡಣ್ಣ. ನಮ್ಮ ಅಣ್ಣ ಹೇಳಿಲ್ವಾ ದೇವ್ರಂತನಂತ. ಬಹಳ ಇದು ಅಣ್ಣ. ಕೊಡಬೋತ ಅಂತ ಹಣ್ಣು. ಅಯ್ಯೋ ರೀ, ತುಂಬಾ ಸುಸ್ತಾಗಿದ್ದೀರಾ? ಹಣ್ಣು ತಗೊಳ್ರಿ. ಹಣ್ಣು ಒಂಚೂರು ಸಪ್ಪಗಿದೆ ಚಿನ್ನ. ಹೌದಾ? ಹೊಟ್ಟೆ ಹಸಿತಾವೆ. ಹೆಂಗೆ ನಮ್ತರ ರೀ, ನಿಮ್ದು ಅತಿ ಆಯ್ತು, ಸುಮ್ನಿರಿ. ಬ್ಯಾಡ ಸುಮ್ಮನೆ ಅಯ್ಯೋ, ಸುಮ್ನಿರಿ ನೀವು. ಬ್ಯಾಡ ಅಂದ್ರೆ ಇವ್ರು ಬಾವಾ, ಕೇಳೋದಿಲ್ಲ. ತಗೊಳ್ಳಿ. ರೀ, ಬಾವಾ, ನಾನ್ ಪ್ರೀತಿಯಿಂದ ತಿನ್ನಿಸ್ತೀನಿ, ತಗೊಳ್ಳಿ. ಬೇಡ, ಎಸ್ ಬಿಡು. ಅಯ್ಯೋ ತಗೊಳ್ಳಿ ಬಾವಾ.
ಮಗನ್ಗೆ ಎಷ್ಟಿರ್ಬೇಕು ಹಣ್ಣೆಲ್ಲ ಕೊಟ್ಬಿಟ್ಟು ಅವನಿಗೆ ಸಾರಿ. ಹೇಳ್ದೆ ತಾನೆ ನಾನು. ಸರಿ ಇವಾಗ ಓವರ್ ನನ್ನ ಮಗ ಅವನು. ಮಲ್ಕೊಳ್ಳೋಣ. ಮಲ್ಕೊ. ಎಂತ ಸೌಂದರ್ಯ ಕಂಡೆ. ಸೌಂಡ್ ಬರಂಗಿಲ್ಲ. ಎಂತ ಸೌಂದರ್ಯ ಕಂಡೆ. ಲೈಟ್ ಆಫ್ ಮಾಡು, ಸೌಂಡ್ ಮಾಡಬೇಡ. ಮಲಕಳೆ ಸುಮ್ನೆ. ಅಯ್ಯೋ ರೀ ಮಲಕ ಅಂದ್ರೆ ಅದೇನೇನು. ರೀ ಏನೇ ಅಲ್ಲಿ ನೋಡ್ರಿ. ಏನಾಯ್ತು ಅಂತದಲ್ಲಿ? ಎಂತ ಸೌಂದರ್ಯ ಕಂಡೆ, ಎಂತ ಸೌಂದರ್ಯ ಕಂಡೆ. ಅಣ್ಣ ಇದು ಕನಸಲ್ಲ, ನಿಜ ಅಣ್ಣ. ನನಗ್ ಮಾತ್ರ ಕನ್ಸು, ನಿನ್ಗೆ ಕನ್ಸಿಲ್ಲ. ಅಣ್ಣ ಪಂಚದಾಟಿ ಯಾಕೋ ಬಂದೆ? ಅವ್ರು ಯಾರಂತ ಕೇಳ್ರಿ. ಅಣ್ಣ ಏನಪ್ಪ? ಯಾರದು ವೈಫಾ? ವೈಫ್ ಅಲ್ಲಪ್ಪ, ಅಲ್ವಂತೆ ಬಿಡೆ. ನನ್ನ ಹೆಂಡತಿ. ನನ್ ಮಕ್ಳು ಕರಿ. ಮಕ್ಕಳ ಅಪ್ಪ ಕರಿತಿದ್ದಾರೆ ಬನ್ನಿ. ಅಪ್ಪ ಅಪ್ಪ ಏ ಇವ್ರು ಯಾರು ಅನ್ಕೊಂಡು? ಯಾರಣ್ಣ? ನನ್ನ 4 ಜನ ಮಕ್ಕಳು ಒಂದು ದೊಡ್ಡ ಚಾನೆಲ್ ನಲ್ಲಿ ರಿಯಾಲಿಟಿ ಶೋ, ಕಾಮಿಡಿ ಶೋಗೆ ಮೆಂಟ್ರಾಗಿದ್ದಾರೆ. ಇನ್ನೊಬ್ರು ಯಾರಣ್ಣ ಮತ್ತೆ? ಇನ್ನೊಬ್ರು ನೋಡ್ಲೇಬೇಕಾ? ನನ್ನ ದೊಡ್ಡ ಮಗಳು ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿರೋ ನಟಿ. ಗುಂಗುರು ಅಂದ್ರೆ ನನ್ನ ಜನ್ಮದಾತ. ನಿನಗೆ ರಚಿತಾ ಮಗಳಾದ್ರೆ ಗುರು ಸರ್ ಏನೋ? ಅಪ್ಪ ಚಂದ್ರಪ್ರಭಾ ಅಪ್ಪ ಆದ್ರೆ ಗುರು ಸರ್ ಏನೋ? ಏನು ತಾತ. ತಾತ ಏನ್ರು? ಏನ್ರು? ಒಂದೊಂದು ತಾತ ಅಂತ ಒಂದೊಂದು ತಂದಿದ್ದೀನಿ ಈಗ ಮತ್ತೆ ನೀವು ತಾತ ಕರೆದ್ರೆ ಇನ್ನಷ್ಟು ಒಂದೊಂದು ತರ್ತಾ ಇರ್ಬೇಕಾಗತ್ತೆ. ಬನ್ನಿ ಇವರೇ ಹೋಗೋಣ ಬನ್ನಿ. ವೆರಿ 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 ಎಂಟರ್ಟೈನಿಂಗ್. ಯಾಕಂದ್ರೆ ಇದು ಆಕ್ಚುಲಿ ಒಳ್ಳೆ ಕಾನ್ಸೆಪ್ಟ್. ಬ್ರಹ್ಮಚಾರಿಗಳು ಅಂತ ಆಕ್ಚುಲಿ ನನಗೆ ಇಬ್ರು ಗುರುಗಳಿದ್ರು. ಇಬ್ರು ನನಗೆ ಗುರು ಲೈಫಲ್ಲಿ ಮದುವೆ ಆಗಬಾರ್ದು ಹುಡುಗಿಯರು ಅನ್ನೋದು ಇದೆಯಲ್ಲ ಅಂತ ಇಬ್ರು ನನಗೆ ಹೇಳಿ, ನನಗೆ ಆಕ್ಚುಲಿ ಟೋಟಲ್ ಬ್ರೈನ್ ವಾಶ್ ಮಾಡಿದ್ರು, ಮದುವೆನೇ ಆಗಬಾರ್ದು ಅಂತ. ಹಂಗಿಂಗ್ ಮಾಡಿ ನಾನು ಅಡ್ಜಸ್ಟ್ಮೆಂಟ್ ಅಲ್ಲಿ ನಾನು ಮಧ್ಯ ಊರಿಗೆ ಹೋಗಿ ಮದುವೆ ಆಗ್ಬಿಟ್ಟೆ. ಆಮೇಲೆ ಸ್ವಲ್ಪ ಟೈಮಲ್ಲಿ ಅವರು ಆದ್ರು. ವಿ ಮನೋಹರ್ ಮತ್ತೆ ಉಪೇಂದ್ರ ಅವರು ಇಬ್ರು ಲೈಫಲ್ಲಿ ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡಿದವರು. ಬಟ್ ಫೈನಲ್ ಮದುವೆ ಆದ್ವಿ ಇವ್ರ ತರಾನೇ. ಓಕೆ. ಬ್ರಹ್ಮಚಾರಿಗಳ ಲೈಫ್ ಅದು ತುಂಬಾ ಚೆನ್ನಾಗಿದೆ. ಅದು ಆ ಹುಡುಗಿರಿಗೆ ಹೆದರಿ ಹುಡುಗಿರು ಬರುವಾಗ ಡ್ರಾಮಾ ಆಡೋದು, ಪರ್ಟಿಕ್ಯುಲರ್ಲಿ ಇಂಥ ಸೀನ್ಗಳು ಕಾಮಿಡಿಗೆ ಹೇಳಿ ಮಾಡಿದಂತ ಸೀನ್ಗಳು. ಇದನ್ನ ಐ ಪರ್ಸನಲಿ ಲವ್ಡ್ ಇಟ್ ವೆರಿ ಮಚ್. ಸೂಪರ್ ಸ್ಕಿಟ್. ನನ್ನ ಮೊಮ್ಮಕ್ಕಳಿಗೆ ಹೆಂಗ್ ಅನ್ಸುತ್ತೆ ಅಂತ ಅವಳೇ ಹೇಳ್ತಾಳೆ. ಮೊಮ್ಮಗಳು ವಾವ್, ಐ ಆಮ್ ಸೋ ಗ್ಲಾಡ್, ಐ ಆಮ್ ಆನರ್ಡ್. ಅವ್ರ ಮೊಮ್ಮಗಳಾಗಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನನಗೆ. ಅಂಡ್ ಐ ಥಿಂಕ್ ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಕ್ಯಾನ್ ಪ್ಯಾಂಪರ್ ಹಿಮ್. ತಾತ ನಂಗೆ ಇದು ಕಳಿಸಿ ಅಲ್ಲ, ಸ್ಕಿಟ್ಟಲ್ಲಿ ಅತ್ತೆ ಅಜ್ಜಿ ಅಂದಾಗ ಎಷ್ಟು ಖುಷಿಯಾಗಿದ್ರು. ಇವತ್ತು ನಾನು ಅಪ್ಪ ತಾತ ಅಂದ ತಕ್ಷಣ ಫೈನಲಿ ಎಸ್ ಎಷ್ಟು ರೇಕ್ಸ್ ಆಗ್ಬಿಟ್ಟೆ ಗೊತ್ತಾ ನಾನು. ವೆಲ್ ಓಕೆ, ಫಸ್ಟ್ ಆಫ್ ಆಲ್ ರೈಟರ್ ನಮ್ಮ ಮೊಹಮ್ಮದ್ ರಫಿ ಅವ್ರಿಗೆ ಬಿಗ್ ಅಪ್ಲಾಸ್. ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈಲಾಗ್ಸು. ಆ್ಯಂಡ್ ಮೆಂಟರ್ ಯಶವಂತ್ ಅವ್ರಿಗೂ ಕೂಡ ನಿಜವಾಗ್ಲೂ ಹೇಳ್ತೀನಿ, ದಿಸ್ ಇಸ್ ಫಾರ್ ಯು ಯಶವಂತ್. ಆ್ಯಂಡ್ ಗೊತ್ತು ಈ ಥರ ಏನೋ ಒಂದು ತರ್ಲಿ ಟ್ವಿಸ್ಟ್ ಇರುತ್ತೆ ಅಂತ ನಿಮ್ಮ ಸ್ಕಿಟ್ಟಲ್ಲಿ. ಬಟ್ ಲೈಕ್ ನಂಗೆ ನಿನ್ನ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯ್ತು. ಲೈಕ್ ತುಂಬ ಚೆನ್ನಾಗಿ ಮಾಡಿದೆ. ಲೈಕ್ ಸೂಪರ್, ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಯಿತು, ತುಂಬ ಖುಷಿ ಆಯಿತು. ವೆರಿ ಎಂಟರ್ಟೈನಿಂಗ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಪ್ರಣವ್, ಹೇಗೆ ಅನಿಸ್ತು ಈ ಬ್ಯಾಚುಲರ್ ಸ್ಟೋರಿ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಎನರ್ಜಿಗೆ ಹ್ಯಾಟ್ಸ್ ಆಫ್ ಸರ್. ನಿಮ್ದು ಆ ಥರ ಪರ್ಫಾರ್ಮ್ ಮಾಡೋದು, ಇಡೀ ಸ್ಕಿಟ್ಟಿಗೆ ಎನರ್ಜಿ ಕ್ಯಾರಿ ಮಾಡ್ತಿರಲ್ಲ, ಅದು ನೋಡೋಕೆ ಖುಷಿ ಆಗುತ್ತೆ ಸರ್. ಹೇಳಬೇಕು ಚಂದ್ರಪ್ರಭಾ ಸರ್, ನಿಮ್ಮ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಇಟ್ಸ್ ವೆರಿ ನೈಸ್ ಸರ್. ನಿಮ್ದು ತುಂಬ ಖುಷಿ ಆಗುತ್ತೆ ಸರ್ ಈ ಥರ ನೋಡಿದ್ರೆ. ವೆರಿ ನೈಸ್ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಎಸ್ ಕುಮಾರಿ. It was very, very entertaining. Brahmachari concept, I really loved it. Twist and turns expect madlilla, but it had come out very well and complete laughter, right?
very, very entertaining. Good. Thank you very much, and yeah, we really liked it, and I liked your comments, and yeah, thank you very much, thank you. ಏನೋ ಒಂದು ಹೊಸತನ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸಾವು ಯಾರಿಗೂ ಕಾಯೋದಿಲ್ಲ, ಸಾವು ಯಾರಿಗೂ ಹೆದರೋದಿಲ್ಲ ಅಂತಾರೆ. ಬಾ ಇಲ್ಲಿ ಇಬ್ರು ಹೆಂಗಸ್ರಿದ್ದಾರೆ ಕಣ್ರಿ, ಈ ಸಾವನ್ನೇ ಹೆದರಿಸಿ ಸಾಯಿಸ್ಬಿಟ್ಟಿದ್ದಾರೆ. ಸಖತ್ತಾಗಿದೆ ಅಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈ ಒಂದು ಸಾವಿನ ಕತೆ ನೋಡೋಣ, ಬನ್ನಿ ಮಜಾ ಮಾಡೋಣ. ಏನ್ರಿ ನೀವ್ ಎಷ್ಟೇ ಕುಣಿದ್ರು ನಾನಂತರ ಚಂದ ಕಣ್ರಿ. ನಾನು ಸುಂದರ ಕಣೆ. ಹಾಗಂತ ಅನ್ಕೋಬೇಕಷ್ಟೇ. ನಾ ಚಿಕ್ಕವಳಿರ್ಬೇಕಾದ್ರೆ ನಮ್ಮಮ್ಮ ಅಮಾವಾಸ್ಯೆ ದಿನ ಆಕಾಶ ತೋರಿಸಿ ಚಂದ್ರ ಹುಡ್ಕಮ್ಮ ಅಂತಿದ್ರು. ಅವಾಗ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇರ್ಲಿಲ್ಲ ಕಣ್ರಿ. ಮದ್ವೆ ಆದ್ಮೇಲೆ ಸಿಕ್ತು. ಅಂದ್ರೆ ನಾನು ಚಂದ್ರನ ಚಿನ್ನ ಅಲ್ಲ, ಅಮಾವಾಸ್ಯೆ. ಅಮಾವಾಸ್ಯೆ ಚಂದ್ರಮ ಈ ಮನೆಯ ಕೋತಿರಾಮ. ಯಾಕ್ರಿ ಬೇಜಾರ ಮಾಡ್ಕೊಂಡ್ರ? ಹೌದು, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಅದೇ ಯಾಕೆ ಬಂತು ಅಂತ ಅನಿಸ್ತಿದೆ. ಇಂಥ ಸಂಭ್ರಮ ಡೈಲಿ ಬರಬಾರ್ದಿತ್ತ ಅಂತ ಅನಿಸ್ತಿದೆ ರೀ. ಅವತ್ತು ದಿನ ಇದೇ ದಿನ ಇದೇ ನೀವು ಕೊಡ್ಸಿರೋ ಸೀರೆ ಉಡ್ಕೊಂಡು ಹೀಗೆ ಹಾಲು ತಗೊಂಡು ನಿಮ್ ಎದುರಿಗೆ ಬಂದಾಗ ನೀವೇನ್ ಮಾಡಿದ್ರಿ? ಗ್ಲಾಸಲ್ಲಿರೋ ಹಾಲು ಕುಡ್ದು ಹಾಲು ತುಂಬಾ ಚೆನ್ನಾಗಿದೆ ಇನ್ನೊಂದು ಲಾಸ್ಟ್ ತಗೋ ಬಂದಿರ್ತೀನಿ. ಬೇರೆ ಏನು ಮಾಡಿದ್ರಿ? ಈಗ ನೆನಪಾಯ್ತು ನೋಡು ಚಿನ್ನ. ಏನ್ ಹೇಳಿ? ಗ್ಲಾಸಲ್ಲಿರೋ ಹಾಲು ಕುಡ್ದು ದಿಮ್ಮೆತ್ತಿ ಸೈಡ್ಗಿಟ್ಟು ಬೆಡ್ಶೀಟ್ ಎತ್ತು ಓದ್ರಿ ಹೊಚ್ಕೊಂಡ್ ಮಲ್ಕೊಂಡಿದ್ದೆ. ಬೇರೆ ಏನು ಮಾಡಿದ್ರಿ? ನೋಡ ಚಿನ್ನ, ಏನೋ ಆಗಿದೆ ಅಂತ ಊಹೆ ಮಾಡ್ಕೊಂಡು ಆಗಿದೆ ಅಂತ ಕ್ರಿಯೇಟ್ ಮಾಡ್ಕೋಬೇಡ. ನನ್ನಿಂದ ಆಗಲ್ಲ, ಆಗೋದು ಇಲ್ಲ. ಆಗಲ್ಲ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ. ಒಂದ್ಸಲಿ ಟ್ರೈ ಮಾಡಿ ನೋಡ್ಬಾರ್ದಾ? ಚಿನ್ನ, ಎಷ್ಟೇ ಟ್ರೈ ಮಾಡಿದ್ರು ರಾಘವೇಂದ್ರ ರಾಗಿಣಿ ಆಗಲ್ವಲ್ಲ. ಏನ್ರಿ ಇವತ್ತು ಬೆಳಗ್ಗೆ ಏಳುವಾಗ ಎಡಮಗ್ಲಲ್ಲಿದ್ರ? ನೋಡು ಚಿನ್ನ, ಬೆಳಿಗ್ಗೆ ಎಡಕ್ಕೆದ್ನಾ ಬಲಕ್ಕೆದ್ನಾ ಅನ್ನೋದು ಮುಖ್ಯ ಅಲ್ಲ, ಮೇಲಕ್ಕೆದ್ನಾ ಅನ್ನೋದು ಮುಖ್ಯ. ಸ್ಟಾರ್ಟ್ ಮಾಡೋಣ ರೀ. ಎಲ್ರು ನೋಡ್ತಿದ್ದಾರೆ. ಲೈಟ್ ಆಫ್ ಮಾಡ್ತೀನಿ, ಹೋಗ್ರಿ. ಮೇಡಮ್, ಈ ಸ್ಟೇಜ್ ಮೇಲೆ ಇಲ್ಲಿವರೆಗೂ ಆಗದೆ ಇರೋಂಥದ್ದು ನಾನ್ ಮಾಡ್ತೀನಿ ಇವತ್ತು ನೋಡಿ. Please carry on. I'm waiting. ಚಿನ್ನ ಹೋಗ್ರಿ. I'm waiting to watch. ರೀ ಅಯ್ಯೋ ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ರೀ? ಏನ್ರಿ? ಅಯ್ಯೋ ರೀ, ಏನ್ರಿ? ಏನು ಅಂದ್ರೆ ಏನ್ರಿ ಆಯ್ತು ರೀ? ಇಲ್ಲ, ನನ್ ಗಂಡ ಸತ್ತಿಲ್ಲ. ನಾನು ಯಾವಾಗ್ಲೂ ಮುತ್ತಾ ಇದ್ದೇನೆ ರೀ. ಏನ್ರಿ? ಹೂ ಮುಟ್ಟಿದೀನಿ ನೋಡ್ರಿ ರೀ, ಕುಂಕುಮ ಹಚ್ಕೊಂಡಿದೀನಿ ನೋಡ್ರಿ, ನೀವೇ ಕೊಡ್ಸಿರೋ ಸೀರೆ ಉಟ್ಟಿದೀನಿ ನೋಡ್ರಿ. ಮೇಡಮ್, ನನ್ ಗಂಡ ಇವತ್ತು ಫೀಲ್ಡಿಂಗ್ ಇಳಿತಾನೆ, ಮ್ಯಾಚ್ ಗೆಲ್ಲಿಸ್ತಾನೆ ಅಂತ ಅನ್ಕೊಂಡಿದ್ದೆ. ಫೀಲ್ಡಿಂಗ್ ಇಳಿತಿದ್ದಂಗೆ ಒಂದರನ್ನೂ ಹೊಡಿದೆ, ಡಕ್ಔಟ್ ಆಗ್ಬಿಟ್ನಲ್ಲ ಮೇಘಕ್ಕ. ಕೇಳಕ್ಕ, ನಾನು ಈ ಹುಣ್ಮೆ ಚಂದ್ರ ಇದ್ದಂಗಿದ್ದೆ. ನನ್ನ ಗಂಡ ಕಪ್ಪು ಮೋಡ ತರ ಅದಕ್ಕೆ ಕಾವಲಾಗಿದ್ದ. ಆ ಮೋಡನೇ ಸರಿದ ಮೇಲೆ ಈ ಹುಣ್ಮೆ ಬೆಳಕಲ್ಲಿ ಎಷ್ಟು ಜನ ಊಟ ಮಾಡ್ತಾರೋ ಏನೋ ಕಣೆ ಅಕ್ಕ. ಅಕ್ಕ, ನನ್ನ ಬ್ಯೂಟಿಫುಲ್ ಫಿಗರ್ ನೋಡಿ ಊರಲ್ಲಿರೋ ಐಕ್ಳೆಲ್ಲ ದೂರ ನಿಂತ್ಕೊಂಡು ಬರೀ ಕಣ್ಣಾಗ್ತಿದ್ರು. ಇನ್ಮೇಲೆ ಅಯ್ಯಯ್ಯಯ್ಯಯ್ಯೋ, ನನಗೆ ಯಾರೀ ದಿಕ್ಕು? ಅಯ್ಯೋ ನನ್ ಗಂಡ ತೀರೋದ್ನಂತಲ್ಲಪ್ಪ. ಅಯ್ಯೋ ಅಕ್ಕ, ನನ್ ಗಂಡ ತೀರೋದ್ನಂತಲ್ಲಕ್ಕ. ಅಯ್ಯೋ ಅಯ್ಯೋ ನನ್ ಗಂಡ ತೀರೋದ್ನಲ್ಲಪ್ಪ ರೀ. ಏನು ಅಂದ್ರೆ ನೆನ್ನೆ ತಾನೇ ಕಿಟಕಿ ಇರೋ ರಾವ್ಕೆ ತಂದು ಕೊಟ್ಟಿದ್ರಿ. ಅಯ್ಯೋ ಇನ್ಯಾರೀ ಕಿಟಕಿ ನೋಡ್ತಾರ್ರಿ? ಅಯ್ಯೋ ಏನು ಅಂದ್ರೆ ಯಾವನ ನೀನು? ನಾನು ಇವ್ನ ಹೆಂಡ್ತಿ ಕಣಕ್ಕ. ಏನೋಲೇ? ಅಯ್ಯಯ್ಯೋ, ಬತ್ತಿದಾಗಂತೂ ಬಂದ್ ಮಲಗ್ಲಿಲ್ಲ.
ಸತ್ ಮೇಲೆ ಬಂದ್ ಬಿತ್ಕತ್ತಾ ಇದ್ದೀರಲ್ರಿ ಅಯ್ಯೋ ಎದಳ್ರಿ. ಅಲ್ಲ ಕಣಯ್ಯ, ನೈಟ್ ಶಿಫ್ಟ್ ಅಂತ ಹೋಗ್ತಾ ಇದ್ದಿದ್ದು ಈ ಕಿತ್ತೋಗಿರೋ ಫ್ಯಾಕ್ಟ್ರಿಲೇನೋ ಕೆಲಸ ಮಾಡಕ್ಕೆ. ಅಷ್ಟೇ ಅಲ್ಲ ಕಣಕ್ಕ, ದುಡಿಬೇಕು ಅಂತ ಓಟಿನೂ ಮಾಡ್ತಿದ್ದ. ಅಯ್ಯೋ 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 ಅಯ್ಯೋ. ನನಗ್ ಗೊತ್ತು ನಿಮ್ನ ಯಾರು ಸಾಯಿಸವ್ರೆ ಅಂತ. ಈ ಬೆಳ್ಸ್ಗೆಲ್ಲ ಸಾಯಿಸಿರ್ಬೇಕು ನಿಮ್ನ. ಅಯ್ಯೋ 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 ಅಯ್ಯೋ. ನನ್ನೆನ್ನೆ ಬೆಳೆಸ್ಕೊಂಡು ಅಂತೇನೆ ಗೂರ್ನ ಮುಗ್ದವಳೆ. ಸರ ಡಾಬು ಬಳೆ ಎಲ್ಲ ನನ್ನ ಗಂಡ ಕೊಡ್ಸಿದ್ದು. ಕೊಡ್ತಾನೆ ಅಲ್ಲ ಕಣೋ, ಮನೇಲಿ ಇಟ್ರೆ ಕಳ್ರು ಕಾಟ. ಇಡ್ತೀನಿ ಬ್ಯಾಂಕಲ್ಲಿ ಇಡ್ತೀನಿ ಅಂತ ಹೇಳಿ ಎಲ್ಲ ಇಟ್ಕೊಂಡೋಳ ಹತ್ರ ಇಟ್ಟಿದ್ಯಾನೋಲೇ. ಕರೆಕ್ಟಾಗಿ ಮಾತಾಡು. ನಾಲ್ಗೆ ಕಿತ್ತಿ ಕೈ ಕೊಟ್ಬಿಟ್ಟನು. ನಾನೇ ಕಿಟ್ಕೊಂಡೋಳದನು, ನೀನಾಗಿರ್ಬೇಕು. ಅಯ್ಯೋ 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 ಅಯ್ಯೋ. ಕೇಳಿದ್ರೆ ಅಕ್ಕ ನನ್ನನ್ನ ಇಟ್ಕೊಂಡೋಳು ಅಂತಾಳೆ. 1000 ಜನದ ಮುಂದೆ 1000 ಅಕ್ಷತೆಗಳು ಹಾಕಿಸ್ಕೊಂಡು ಮದ್ವೆ ಆದವಳು ನನ್ನನ್ನ ಇಟ್ಕೊಂಡೋಳು ಅಂತೇಳಿ ಬಿತ್ರಿ. ಮುಚ್ಚಬೈ ಮಾಯ, ನಾನ್ ಕಂಡಿಲ್ವಾ? ನಾನು 6 ಕೋಟಿ ಜನಸಂಖ್ಯೆ ಮುಂದೆ ಮಾಂಗಲ್ಯಂ ತಂತು ನಾನೇನಾ ಅಂತ ನಾನು ತಾಳಿ ಕಟ್ಸ್ಕೊಂಡ್ ಕಣಮೆ. ಅದೇ ನಿನ್ನ ಸೌಂದರ್ಯ ನೋಡಿ ಬಂದ್ ನಿಂಗೆ ತಾಳಿ ಕಟ್ಟಿದ್ನು. ನನ್ ಸೌಂದರ್ಯ ನೋಡಿನೇ ತಂದು ಸುರಿದಿದ್ದು. ಯಾಕೆ ಹೇಳು? ಯಾಕೆ? ಸುಂದರಿ, ಸುಂದರಿ ಅತ್ತೆ ತಂದು ಸುರಿದಂಕನಮಿ. ಈಗ ಒಂಟಿ ಬೇವರ್ಸಿ ಹೆಂಗ್ ಒಯ್ತಾ ಇದೆಯಲ್ಲೋ. ನೋಡೋಣ, ನನ್ ಗಂಡ ಸತ್ತೋಗವ್ನೆ, ಇನ್ಯಾರು ನನ್ ಗಂಡ ಅಂತ ಕರೀಲಿ? ನಾನಿಲ್ವಾ? ಅಲ್ಲ ಅಣ್ಣನಾಗ್ ನಾನಿಲ್ವಾ ಅಂದೆ. ಚಂದ್ರಣ್ಣ, ನಿಂಗಂತೂ ಮದ್ವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಏನೂ ಆಗಿಲ್ಲ. ನನ್ ಗಂಡಂಗ್ ಬರೋ ಸಾವು ನಿನಗಾದ್ರೂ ಬರಬಾರ್ದ. ಅಲ್ಲ ಚಂದ್ರಪ್ಪ, ನನ್ ಗಂಡನ್ ತಕ ಹೋಗ್ದಾನೆ ಯಾಕೆ ಹೋಯ್ತಾ ಇದೀರಿ? ಈಗ ಎತ್ಕೋರಿ ಇನ್ನು ಅರ್ಧ ಸ್ಕಿಟ್ ಮಾಡಾರ ಯಾರು? ಇನ್ನ ಸ್ಕಿಟ್ ಮುಗಿಸಿ ಆಮೇಲೆ ಬೆಂಕಿ ಹಾಕ್ತಿವಿ. ಬರ್ಲಲ್ಲ. ಅಯ್ಯೋ ನೋಡ್ರಿ ಶೈನಿಂಗ್ ಅಂತ ಶಾಪಿಂಗ್ ಕರ್ಕೊಯ್ತಿದ್ರು. ಶಾಪಿಂಗ್ ಕರ್ಕೊಯ್ತಾರ. ಈಗ ಒಳ್ಳೆ ಟಾಟಾ ಮಾಡ್ಬಿಟ್ಟು ಹೋಯ್ತಾವ್ರಲ್ರಿ. ನಾನು ಸಾವು ಶಾಶ್ವತವಾದದ್ದು, ಸಾವಿಲ್ಲದ್ದು. ನಾನೇ ಮರಣ, ನಾನೇ ಮೃತ್ಯು. ಈ ಜಗತ್ತಿನಲ್ಲಿರೋ ಎಲ್ರು ಆಸ್ತಿ, ಅಂತಸ್ತು, ಐಶ್ವರ್ಯ, ಪದವಿ, ಪುರಸ್ಕಾರ ಬೇಕು ಅಂತ ಹೊಡೆದಾಡ್ತಾರೆ. ಆದ್ರೆ ಯಾರು ಸಾವು ಬೇಕು ಅಂತ ಕನಸಿನಲ್ಲಿ ಕೂಡ ಬಯಸಲ್ಲ. ಹಾಗಂತ ನಾನು ಯಾರನ್ನೂ ಬಿಡಲ್ಲ, ಯಾವುದನ್ನು ಬಿಡಲ್ಲ. ಆರಂಭ ಮುಂದೆ ಇರ್ಬೋದು, ಆದ್ರೆ ಅಂತ್ಯ ನಂದು. ನಿನ್ನ ವೈಯಲು ಬಂದಿದೆ ಬಂಡಿ ಕಣೋ, ನಿನಗಾರಡಿ 3 ಅಡಿ ಗುಂಡಿ ಕಣೋ. ನೋಡಿದ್ರೇನ್ರಿ, ಬದುಕಿದಾಗ ನನ್ನ ಊತಾಕ್ಬೇಡ ಸುಟ್ಟಾಕೊಂತಿದ್ದೆ. ಆಲೆ ಗುಂಡಿ ತೆಗಿಯೋನ್ ಬಂದವನ್ ಕಾಸು ಕೇಳ್ಕ ಮನೆ ಮುಂದಕ್ಕೆ. ಅಮ್ಮ ತಾಯಿ, ತಗೋ, ಸಾವಿನ ಮನೆಯಲ್ಲಿ ಬಂದ್ ಭಿಕ್ಷೆ ಕೇಳ್ತೀಯಲ್ಲ, ನಿಂಗೆ ಮಾನ ಮರ್ಯಾದೆ ಇದೆಯಾ? ನಾನು ಸಾವು. ಅದೇ ಕಣಪ್ಪ ಹೇಳ್ತಾ ಇರೋದು, ನನ್ ಗಂಡಗ್ ಬಂದದೆ ಸಾವು ಅಂತ. ನಾನು ಸಾವು. ಆಗ್ಲಿಂದ ನೋಡ್ತಾ ನಾನು ಸಾವು ಅಂತ ನೋಡಿದ ತಕ್ಷಣ ಕಂಡಿಡಕ್ ನೀನ್ ಸಲ್ಮಾನ್ ಖಾನ? ಇಲ್ಲಿ ನೋಡಿಲಿ, ಸೈನಿಂಗ್ ಸ್ಟಾರೇ ಕಾಲ್ ಕಿಸ್ಕಪ್ಪಿತ್ತವ್ರೆ ಬಂದ್ಬಿಟ್ಟ ಇಲ್ಲಿ ಸಾವು ಅಂತ ಒಮ್ಮ ಕಾಟಗೆ. ಅಕ್ಕ, ನಾ ಸಾವು ಅಂತ ಮೇಲಿಂದ ಬಂದಿರೋನು. ನಿಮ್ಮ ನೋಡಕ್ ಮೇಲ್ಗಡೆ ಫ್ಲೋರಿಂದ ಎಲ್ಲ ಬಂದವ್ರಂತೆ. ಎದ್ದಾಳ್ರಿ ಅಕ್ಕ. ನಾ ಸಾವು ಅಂತ ಮೇಲಿಂದ ಬಂದಿರೋನು. ಏನ್ ತಂದಿ? ಗಂಡನ ಆಯಸ್ಕ್ ಮುಗಿದೋಗಿದೆ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ತಂದಿದಿ? ಏನ್ ತಂದಿದಿ ಅಂದೆ. ಅಲ್ಲಿ ನೋಡಿಲಿ, ಕಡಿದ್ರೆ 3 ಜನಕ್ಕೆ ಊಟ ಆಯ್ತಾರೆ ಅಂತವ್ರೆ. ನಾಯಿ ಎಷ್ಟಂಗೆ ಎತ್ಬಿಟ್ಟು ಹೋಗವ್ರೆ. ಬಂದವನಿಲ್ಲಿ ಕರ್ಕೋತೆ ಒಮ್ಮದತ್ತಗೆ. ನಾನು ಸಾವು ಅಂದ್ರೆ ಮರಣ. ನಿನ್ನ ಗಂಡನ ಆಯಸ್ಸು ಮುಗಿದೋಗಿದೆ, ಕರ್ಕೊಂಡು ಹೋಗೋಣ ಅಂತ ಬಂದಿರೋದು. ನಂಬೇಕಾ ನಾವು? ಈಗ ನೀನ್ ನಂಬಿಸ್ಬೇಕಾ? ನಮ್ಸು. ನಿನ್ನ ಬಾಯಿಗೆ ಮಣ್ಣು ಹಾಕೋರೆ ಬರಬಾರ್ದು, ರೋಗ ಬರ್ರಿ. ನಿನ್ಗೆ ಏನೋ ಬಂದಿರೋದು. ಇನ್ನು 3-4 ಸ್ಕಿಟ್ ಮಾಡ್ಬೇಕು ಹೇಳ್ಸು, ಇಲ್ಲ ಡೈರೆಕ್ಟರ್ ಮಕ ಕಿತ್ತ ಹೊಡಿತಾರೆ.
ಹಂಗಾದ್ರೆ ನನ್ನ ಸಾವು ಅಂತ ನಂಬ್ತೀಯಾ? ನಂಬ್ತೀನಪ್ಪ. ನಿನ್ನ ಗಂಡನ್ ಟೈಮ್ ಈಸ್ ಓವರ್. ಅಯ್ಯೋ ಅಯ್ಯೋ ನನ್ ಗಂಡ. ಪತಿಯೇ ಪರದೈವ ಅಂತ ಕೇಳಿದ್ದೆ, ಈಗ ನೋಡೋ ಭಾಗ್ಯ ಸಿಕ್ತಲ್ಲ. ಇಷ್ಟೊಂದು ಗೋಳಾಡ್ತಿದ್ದೀರಲ್ಲ, ಗಂಡ ಅಂದ್ರೆ ಅಷ್ಟೊಂದು ಪ್ರೀತಿನ ನಿಮಗೆ? ಪ್ರೀತಿನೂ ಇಲ್ಲ, ಮಣ್ಣನ್ ಗಟ್ಟಿನೂ ಇಲ್ಲ. ನೀವು ಅವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲೇ ಸಿದ್ ದುಡ್ಡು ಯಾರು ನಿಮ್ ತಾತ ಕಟ್ತಾನ? ಇನ್ನು ಮೀಡಿಯಾದವ್ರು ಬರ್ಲಿಲ್ಲ, ಇನ್ಸೂರೆನ್ಸ್ ಏಜೆಂಟ್ ಬರ್ಲಿಲ್ಲ, ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಸ್ತಿ ಪತ್ರಕ್ಕೆ ಅವನು ಸೈನೇ ಹಾಕ್ಲಿಲ್ಲ. ಅದ್ರಲ್ಲೂ ಅಂಬಿಟಿಕ್ ಗಾಡಿ ಓಡಲ್ಲ, ಅವಳು ಎದೆ ಮೇಲೆ ಹಾಕೊಂಡಿರೋ ಬಂಗಾರ ಯಾರ್ದು ಅಂತ ಡಿಸೈಡೇ ಆಗಿಲ್ಲ. ಇಷ್ಟೆಲ್ಲ ಸ್ಕೀಮ್ ಇದೆಯಾ? ಅಷ್ಟೇ ಅಲ್ಲ, ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಫ್ರಿಡ್ಜ್ ಬೇಕು, ಟಿವಿ ಬೇಕು, ಮನೆಗೆ ಒಂದ್ ರೆಫ್ರಿಜರೇಟರ್ ಬೇಕು. ಎಲ್ಲ ನಿಮ್ಮ ಕೊಡ್ಸನ? ಕೊಡ್ಸಾದಾದ್ರೆ ಕೊಡ್ಸು, ಇಲ್ಲ ನನ್ ಗಂಡನ್ ಕಳ್ಸಕ್ಕಿಲ್ಲ. ಅದನ್ನೆಲ್ಲ ನಾನು ಕೊಡ್ಸಕ್ ಆಗಲ್ಲ ಕಣಮ್ಮ. ಮುಟ್ಟ ಮುಟ್ಟ ಮುಟ್ಟು ಅಂತೀನಿ. ನೋಡ್ಲಾ, ಪತಿರತ್ತವ್ರು ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಅವನಿಬ್ರು ಎಡ್ತಿರ್ ಮದ್ವೆ ಆಗಿರ್ಬೋದು, ಆದ್ರೆ ನಾವು ಒಬ್ಬ ಗಂಡನೇ ಮದ್ವೆ ಆಗಿರೋದು. ನಾ ಪತಿವ್ರತಿಯರು ಅಂದ್ರೆ ಬರೇ ಕಣ್ಣಲ್ಲಿ ಬಾಳೆ ಕಂಬನ ನೋಡ್ಬಿಟ್ರೆ ದಗ 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 ದಗನೆ ಹತ್ತಿ ಹುರಿದೋಗ್ಬಿಡುತ್ತೆ. ಅದಕ್ಕೆ ನಿನ್ ಗಂಡ ಸೀದ್ ಹೋಗಿರೋದು. ಅಷ್ಟೇ ಅಲ್ಲ, ನಾವೇನಾದ್ರು ಪತಿರತ್ತರು ಮಂಡಿ ಊರ್ಕಂತ ತಪಾಸ್ ಮಾಡ್ಬಿಟ್ರೆ ನಿನ್ ಮೇಲಧಿಕಾರಿಗಳು ನಿನ್ ಸರಿಯಾಗಿ ಮಾಡ್ಬಿಡ್ತಾರೆ. ಮಂಡಿ ಊರೇ ಊರು ಹರ ಹರ ಗಂಗೆ ಶಿವ ಶಿವ ಗಂಗೆ ನಿಲ್ಸಮ್ಮ, ಹಂಗೆಲ್ಲ ಹೊರ ಕೊಡಕ್ ಆಗಲ್ಲ ಕಣಮ್ಮ ನಾನು. ನಿಮ್ಗೆ ಏನು ಕೊಡಕ್ ಆಗಲ್ವಾ? ಆಗಲ್ಲ. ಹಂಗೆಲ್ಲ ಕೊಡಕ್ ಆಗಲ್ವಾ? ಆಗಲ್ಲ. ಹಂಗಾರ ನಂಗೊಂದ್ ಮಗು ಕೊಡು. ನೀವು ಅಂತದೆಲ್ಲ ಕೊಡಕ್ ಆಗಲ್ಲಮ್ಮ ನನ್ನ ಕೈಲೇ. ನಿನ್ ಕೈ ಮಗು ಕೊಡಕ್ ಆಗಲ್ವಾ? ಆಗಲ್ಲ. ಹಂಗಾರ ನನ್ ಗಂಡಂಗ್ ಜೀವ ಬರ್ಸಿ ನನಗೂ ಅವನಿಗೂ ಒಂದ್ ಅರ್ಧ ಗಂಟೆ ಟೈಮ್ ಕೊಡು. ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂತೀನಿ ಕಣೋ. ಎಂತಾದ್ರೂ ಮಾಡಿ ಒಳ್ಳೆ ಪಾರವಾಕಲ್ಲ ನಾನು. ಹಾ ನೋಡಮ್ಮ, ಅರ್ಧ ಗಂಟೆ ಎಲ್ಲ ಟೈಮ್ ಕೊಡಕ್ಕಾಗಲ್ಲ, 2 ನಿಮಿಷ ಟೈಮ್ ಕೊಡ್ತೀನಿ. ಅದ್ ಏನ್ ಮಾಡ್ತೀವ ಮಾಡ್ಕೊಂಡು ಸಾಯ್. ನಂಗೆ ಇಷ್ಟೊತ್ತು ಏನಾಗಿತ್ತು? ಇಷ್ಟೊತ್ತು ಸತ್ತು ಹೋಗಿದ್ರಿ, ಈಗ ಮತ್ತೆ 2 ನಿಮಿಷ ಬಿಟ್ಟು ಸಾಯ್ತೀರಾ? ಆಸ್ತಿ ಪತ್ರ ಎಲ್ಲಿದೆ ಅಂತ ಹೇಳಿ. ಅದು ಏನು ಅಂದ್ರೆ ನೀನಾ? ಅಯ್ಯೋ 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 ಮಿಟಿಕ್ಲಾಡಿ, ಬರೀ ಬಂಗಾರ ಅಷ್ಟೇ ನಿನ್ನ ಹತ್ರ ಇಟ್ಟವನೇ ಅಂತ ಅನ್ಕೊಂಡಿದ್ದೆ. ಆಸ್ತಿ ಪತ್ರ ನಿನ್ನ ಹತ್ರನೇ ಮಡ್ಗವನೇನೆ. ಯಾರು ಕಟ್ಬಾರ್ದು ಕಟ್ಟಿದ್ದಾನೆ ಅರಮನೆ ನಿನ್ ಗಂಡ. ನೋಡಿಲಿ, ಇತ್ತಿದೊಂದು ಎಕ್ಸಿಟ್ ಅದೇ, ಇತ್ತಿದೊಂದು ಎಂಟ್ರಿ ಅದೇ. ಬೇಕಾದ್ರೆ ನಿನ್ಗೆ ಅಷ್ಟು ಅನುಮಾನ ಇದ್ರೆ ನಿನ್ ಗಂಡನ್ ಕೇಳ್ಕೊ. ನಾನೇ ಕೇಳನೆ, ನೀನೇ ಕೇಳು. ಅಲ್ಲ ಇವನೇ, ಅಲ್ಲ ಸಾವು, 2 ನಿಮಿಷ ಜೀವ ಕೊಡಿಲಿ. ಅದೇನ್ ಜಾತ್ರೆಯಲ್ಲಿ ಒಳ್ಳೆ ಬೆಂಡು ಬತ್ತಸ ಕೇಳದಂಗ್ ಕೇಳ್ತಿಯಲ್ಲ, ಹಂಗೆಲ್ಲ ಕೊಡಕ್ಕಾಗಲ್ಲಮ್ಮ. ಕೊಡಕ್ಕಾಗಲ್ಲ? ಆಗಲ್ಲ. ಕೊಡಕ್ಕಾಗಲ್ಲ? ಆಗಲ್ಲ. ಊರೇ ಮಂಡಿಯ ಹರ ಹರ ಗಂಗೆ ಹರ ಹರ ಗಂಗೆ ಏನ್ರಮ್ಮ ಒಳ್ಳೆ ಪತಿವ್ರತರ ಕಾಟ ಆಗ್ಬಿಡ್ತು. ನೋಡಮ್ಮ, ನಾನು ಬಹಳ ಹೊತ್ತು ಇಲ್ಲಿರಕ್ಕಾಗಲ್ಲ, ಇನ್ 2 ನಿಮಿಷ ಟೈಮ್ ಕೊಡೋದು. ಅದೇನ್ ಮಾಡ್ಕೊತೀರ ಮಾಡ್ಕೊಂಡ್ ಸಾರಿ. ಆಸ್ತಿ 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 ಹೊತ್ತಿದ್ದೊಂದು ಸತ್ತೋಗ್ಬಿಟ್ರೆ ಸ್ವಲ್ಪ ನಿಧಾನ ಕೇಳಿ ಹೇಳ್ತಾನೆ. ರೀ, ಆಸ್ತಿ ಪತ್ರ ಎಲ್ಲಿಟ್ಟಿದಿರಿ? 2 ಆಪ್ಷನ್, ವಾರ್ಡ್ರೋಬ್, ಅಡಿಗೆ ಮನೆ. ಎಲ್ಲಿಟ್ಟಿದಿರಿ? ಅಡಿಗೆ ಮನೆಯ? ಏಯೋ ಇಲ್ಲಿಲ್ಲ ಇಲ್ಲ. ರೀ, ಅಲ್ಲೂ ಇಲ್ವಂತೆ ರೀ. ರೀ, ಎಲ್ಲಿಟ್ಟಿದಿರಿ? ಎಲ್ಲಿಟ್ಟಿದಿರಿ? ವಾರ್ಡ್ರೋಬ್ ಇದ್ದಾನೆ. ಇಲ್ಲೂ ಇಲ್ಲ ಇಲ್ಲ ಇಲ್ಲ. ಅಲ್ಲೂ ಇಲ್ವಂತೆ ರೀ. ಎಲ್ಲಿಟ್ಟಿದಿರಿ? ಹೇಳ್ರಿ ಹೇಳ್ರಿ ಹೇಳ್ರಿ. ಅಲ್ಲ ಕಣ್ರಮ್ಮ, ಕೊಟ್ಟಿರೋದು 2 ನಿಮಿಷ. ಆಸ್ತಿ ಪತ್ರ ನೀಟಾಗಿ ಇಟ್ಕೋಬೇಕು ತಾನೆ. ಇವಾಗ ಅವನು ಮತ್ತೆ ಸತ್ತೋದ, ಏನ್ ಮಾಡ್ತೀರಾ? ನಿಲ್ಸ್ರಮ್ಮ, ಒಳ್ಳೆ ಪತಿವ್ರತರ ಕಾಟ ಆಯ್ತು ನನಗೆ. ಅದಕ್ಕೆ ಹೆಣ್ಮಕ್ಳಂದ್ರೆ ಯಾಕೆ ದೇವ್ರು ಹೆದರ್ತಾನೆ ಅಂತ ಈಗ ಗೊತ್ತಾಯ್ತು. ಲೇ ನಾಯಿ ನನ್ನ ಮಗನೇ, ಇವ್ರಿಬ್ರನ್ನ ಕಟ್ಕೊಂಡ್ ಏನ್ ಸಂಸಾರ ಮಾಡ್ತಿದ್ಯೋ ನೋಡ್ರಮ್ಮ. ನಿಮ್ಮ ಭಕ್ತಿಗೆ ನಾನು ಹೆದರಿದ್ದೇನೆ, ಮೆಚ್ಚಿದ್ದೇನೆ. ನಿನ್ನ ಗಂಡನ ಜೀವ ಕೊಡ್ತೀನಿ, ಅದೇನ್ ಮಾಡ್ಕೊತೀರ ಮಾಡ್ಕೊಂಡು ಸಾಯ್ರಿ. ಹಲೋ, ಏನಯ್ಯ ಸಾವು? ಅವ್ನು ಎದ್ದೇ ಇಲ್ಲ. ಜೀವ ಕೊಟ್ಟಿದ್ದೀನಿ, ನಿನ್ ಗಂಡ ನಾಟಕ ಮಾಡ್ತದಾನೆ, ಮಗ್ ಕೊಡದೆ ಎಬ್ಸು. ಅವಳಿಗೆ ಯಾಕೆ ಬಂಗಾರ ಕೊಟ್ರಿ? ಅವಳಿಗೆ ಮಾಡ್ತಾನೆ ನನಗೆ. ಸಾವಣ, ನಾವ್ ನಿಬ್ರೆಂತಿರ ಹತ್ರ ಸಾಯ ಬದ್ಲು ಸತ್ತು ನಿನ್ ಜೊತೆ ಬರೋದಿಲ್ಲ. ನಾನು ಕರ್ಕೊಂಡು ಹೋಗ್ಬಿಡೋಣ. ಇಲ್ಲೇ ಇಷ್ಟೊಂದು ನರಕ ಅನುಭವಿಸ್ತಿದ್ಯಾ, ಇನ್ನು ಮೇಲ್ಗಡೆ ಕರ್ಕೊಂಡೋಗಿ ನಿನ್ಗೆ ಯಾವ ಶಿಕ್ಷೆ ಕೊಡ್ಲಿ? ಇಲ್ಲೇ ಬಿದ್ದು ಸಾಯಿ. ಎಂತ ಆದರ್ಶ ಹೆಂಡತಿಗಳು! ಗಂಡನ ಸಾವಿಂದನೂ ಬಚಾವ್ ಮಾಡಿದಂತಹ ಪತಿವ್ರತೆಯರನ್ನ ನೋಡಿ ನನಗೆ ಮಕ್ಕಳ ಕೊಡ್ಕೋಬೇಕು ಅನ್ಸುತ್ತೆ.
ಒಬ್ಬ ಗಂಡಂಗ್ ಜೀವ ಬಂದ್ರೆ ಜೀವ ಬಂತ ಅಂತ ಸಂತೋಷ ಪಡದೆ ಆಸ್ತಿ ಪತ್ರ ಕೇಳ್ತಾರಲ್ಲೋ ಶೈನಿಂಗು. ಹೋಗ್ಲಿ ಬಿಡು, ಆ ಕಡೆ ಕೇಳೋಣ. ಹೇಗೆ ಅನಿಸ್ತು ಪ್ರಣವ್? ರಾಘು ಸರ್ ಸತಿ ಮಾತಾಡ್ತೀರಾ ಸರ್ ಸರ್? ರಿಯಲ್ ವಾಯ್ಸ್ ಕೇಳ್ಬೇಕಂತ ಇದೆ ನನಗೆ. ಇದೆ ಸರ್ ನಂದು ನೀವು ಸ್ಕಿಟ್ ಅಲ್ಲಿ ಮಾಡೋ ವಾಯ್ಸ್ ಸೀರಿಯಸ್ ಆಗಿ ಎಕ್ಸ್ಟ್ರಾರ್ಡಿನರಿ ಸರ್. ಸೀತಾರಾಮ್ ಸರ್ ಪಾಪ ಎಷ್ಟು ಹೊಡ್ಸ್ಕೊಂಡ್ರು, ಒಂಚೂರು ನಗ್ಲಿಲ್ಲ, ಒಂಚೂರು ಎಕ್ಸ್ಪ್ರೆಷನ್ ಚೇಂಜ್ ಆಗಿಲ್ಲ, ಹಂಗೆ ಇಟ್ಕೊಂಡು ಚೆನ್ನಾಗಿತ್ತು ಸರ್. ವೆರಿ ನೈಸ್, ವೆರಿ ಎಂಟರ್ಟೈನಿಂಗ್. ಎಸ್ ರಚಿತಾ, ಫಸ್ಟ್ ಒಂಥರ ಕಣ್ಣಿಗೆ ತಂಪು ಅನ್ಸೋದು ಅಂದ್ರೆ ನಮ್ಮ ರಾಘು ತುಂಬಾ ಚೆನ್ನಾಗಿ ಕಾಣಿಸಿದೆ. ರಾಘು ಒಳ್ಳೆ ಕಲರ್ ಕಾಂಬಿನೇಷನ್ ಸಾರಿ ಹಾಕಿದ್ಯಾ. Thank you. ಪಾಪ ನಿಮ್ ಗಂಡ ಸತ್ತಿದಾನೆ, ಆಸ್ತಿ ಬಗ್ಗೆ ಯೋಚನೆ ಮಾಡಬಾರ್ದು, ಗಂಡನ್ ನೋಡ್ಕೊಳ್ಳೋಣ ಅವೆಲ್ಲ ಏನಿಲ್ಲ. ಸೀರಿಯಸ್ ಆಗಿ ಮಕ್ಕಳು ಮಾಡೋಣ, ಗಂಡ ಏನಲ್ಲ. ಅಂಡ್ ಎಸ್ ಶಿವು, ಅಮೇಸಿಂಗ್ ಎಂಟ್ರಿ ಶಿವು, ಸೂಪರ್ ಎಂಟ್ರಿ. ವಾವ್, ಇಟ್ ವಾಸ್ ಜಸ್ಟ್ ವಾವ್, ಫ್ಯಾಂಟಾಸ್ಟಿಕ್ ಎಂಟ್ರಿ. ಶಿವು ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಇಟ್ ವಾಸ್ ವೆರಿ ನೈಸ್, ವೆರಿ ಎಂಟರ್ಟೈನಿಂಗ್, ಸೂಪರ್. ಥ್ಯಾಂಕ್ ಯು ಗುರು ಸರ್. ಹೇಗಿತ್ತು ಈ ಜುಗಲ್ ಬಂದಿ? ಇದು ಆಕ್ಚುಲಿ ಜೀವನದ ಕಟ್ಟು ಸತ್ಯವನ್ನ ತೆರೆದಿಟ್ರಿ. ಹ್ಯಾಟ್ಸ್ ಆಫ್. ಆಕ್ಚುಲಿ ತುಂಬಾ ಕಡೆಯಲ್ಲಿ ನಡೆಯುವಂಥದ್ದು ಇದು. ಸತ್ರೆ ಅವ್ರ ಮೇಲೆ ಪ್ರೀತಿಗಿಂತ ಅವ್ರು ಮಾಡಿಟ್ಟಿದ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಆಮೇಲೆ ಜಾಸ್ತಿ ಯಾವತ್ತು ಮಾಡಿಟ್ರೆ ಇದೇ ಪ್ರಾಬ್ಲಮ್. ವಿನೋದ ಸೂಪರ್ ಆಗಿ ಮಾಡಿದ್ಯಾ. ನನ್ನ ಲೆಕ್ಕದಲ್ಲಿ ಇನ್ನೊಂದು 10 ಎಪಿಸೋಡ್ ಅಲ್ಲಿ ರಾಘುನ ಮೀರಿಸಿ ಡೌಟ್ ಇದೆ ನನಗೆ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಎಸ್ ಕುಮಾರಿ, ಸೂಪರ್ ಪರ್ಫಾರ್ಮೆನ್ಸ್, ಸೂಪರ್. ಯಾವ ಶೋನಲ್ಲಿಯೂ ಇಷ್ಟು ನಗಾಡಿಲ್ಲ ನಾನು. ಇಟ್ಸ್ ರಿಯಲಿ ಲೈಕ್ ಬೆಸ್ಟ್ ಪರ್ಫಾರ್ಮೆನ್ಸ್. ಈ ಇಬ್ಬರು ಹೆಂಡತಿಯರ ಮುದ್ದಿನ ಗಂಡನಾಗಿ ಪ್ರಣವ್ ಇದ್ರೆ ಹೇಗಿರುತ್ತೆ ಅನ್ನೋ ನೋಡೋ ಆಸೆ ಎಲ್ಲರಿಗೂ ಇದೆ. ಏನಂತೀರಿ? ಬರ್ಬೇಕಾ? ಎಸ್. ಈಗ ಸಿಚುಯೇಷನ್ ಏನು ಅಂದ್ರೆ, ಯೂಶಲಿ ಯಾರು ಬಂದ್ರು ನಾವು ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ವಿ, ಬಟ್ ಫಾರ್ ಅ ಚೇಂಜ್ ಈಗ ಡ್ಯಾನ್ಸ್ ಇರೋದಿಲ್ಲ. ಸೊ ಈಗ ಅವರಿಬ್ರು ಸೇಮ್ ಅದೇ ತರ ಕಿತ್ತಾಡ್ತಾ ಇರ್ತಾರೆ. ಪ್ರಣವ್ ಹೇಗೆ ಅವ್ರನ್ನ ಸಮಾಧಾನ ಮಾಡೋದು ಅನ್ನೋದು ನೋಡ್ಬೇಕು. ಡನ್, ಟ್ರೈ ಮಾಡೋಣ. ರೆಡಿ? ಯಾ ರೆಡಿ. ಬನ್ರೋ ಸೈಡ್ ಹೋಗೋಣ. ರೀ ಇಷ್ಟೊತ್ತು ಎಲ್ಲೋಗಿದ್ರೆ? ಬನ್ರಿ ಸ್ವಲ್ಪ ಬನ್ರಿ. ಕೆಲ್ಸ ಇತ್ತು, ನೈಟ್ ಡ್ಯೂಟಿ ಇತ್ತಲ್ಲ. ಯಾವಾಗ್ಲೂ ಹಿಂಗೆ. ಆ? ಏನ್ರಿ ಏನಿಲ್ಲ, ನಮ್ಮ ನೆಂಟ್ರು ಊರಿಂದ ಬಂದಿದ್ರು, ನಮ್ಮ ಅಕ್ಕ. ಬರ್ರಿ ಇಲ್ಲಿ. ಬರ್ರಿ ಅಂತಾಳೆ. ಹಾ? ಏಯ್ ಯಾರ್ರಿ ಇವಳು? ಯಾವಳ್ರಿ ಇವಳು? ಊರಿಂದ ಬಂದಿಯಾಳೆ ಅಕ್ಕ. ಊರಿಂದ ಬಂದಿದ್ದಾಳೆ. ಊರಿಂದ ಬಂದ ಸಂಬಂಧಿ. ಊಟ ಗೀಟ ಮಾಡ್ಕೊ ಹೋಗ್ಲಿ ತಂದಾಗಿ. ನಮ್ಮನೆಗೆ ಬಂದ್ಬಿಟ್ಟು ನನ್ನನ್ನು ಊಟ ಮಾಡ್ಕೊಂಡು ಹೋಗೋ ಅಂತೀಯ? ಯಾವಳೆ ನೀನು? ಮನೆ ಅವಳು ಯಾರು ಏನು ಅಂತ ನನಗೆ ಗೊತ್ತಾಗಬೇಕು, ಅದು ತಿಳಿಸ್ಕೊಡಿ. ರೀ, ಅವಳು ಯಾರು ಏನು ಅಂತ ನನಗೆ ಗೊತ್ತಾಗಬೇಕು, ನೀವು ಫಸ್ಟ್ ಹೇಳಿ. ನಾನು ಹೆಂಗ್ ಹೇಳೋದಮ್ಮ ಇದ ಈಗ? ಹೆಂಗ್ ಹೇಳೋದು ಅಂದ್ರೆ, ಬನ್ರಿ ಎದುರುಗಡೆ ನಿಂತು ಮಾತಾಡ್ರಿ. ಏನ್ರಿ ಅವಳು ಹೆದರ್ಕಂತೀರ ನೀವು? ಹೇಳ್ರಿ, ಏನ್ ಹೇಳೋದು? ಏನೇ ಕೇಳೋದು? ಹೇಳೋದಮ್ಮ ಈಗ? ಅವಳು ಯಾರು ಅಂತ ನಂಗೆ ಮೊದಲು ಕ್ಲಿಯರ್ ಆಗಿ ಹೇಳಿ. ಅವಳು ಹೇಳಿ ಅವಳು ಹೇಳ್ರಿ. ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ರಿ ಹೆಂಡ್ತಿ ಅಂತ ಹೇಳಿ. ಇಲ್ಲನೇನ್ರಿ? ರೀ, ಹೌದು. ಏನೌದು? ಅಲ್ಲೂ ಕಟ್ಟಿದ್ದೀನಿ. ಅಲ್ಲ ಕಟ್ಟಿದ್ದೀರಾ? ಹೌದು. ಇಲ್ಲಿ ಇನ್ನು ಎಷ್ಟು ಕಟ್ಟಿದ್ದೀರಾ ನೀವು? ಇಲ್ಲಿ ಅವರ ಕೈಯಾರ ಕಟ್ಟಿರೋದು. ಅಯ್ಯೋ 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 ಅಯ್ಯೋ. ಇನ್ನು ಎಷ್ಟು ಜನ ಇನ್ನು ಎಷ್ಟು ಜನ ಕಟ್ಟಿದ್ದೀರಾ? ಯಾರು ಇಲ್ಲ, ನೀವು ಇಬ್ಬರೇ ಅಷ್ಟೇ. ನಾಯಿ ಕತ್ತೆ ಗೊತ್ತಂಗ್ ಒದಿತಾವಳೆ. ಅಲ್ಲ ಅದಕ್ಕಂದು ಮೈ ಕೆಡ್ಕ ಸುಮ್ಮನೆ ನಿಂತಿದ್ದಲ್ಲ. ಮಾತಾಡಿ. ಇವಾಗ ನೀವಿಬ್ರು ಸಮಾಧಾನ ಆಗಿಲ್ಲ ಅಂದ್ರೆ ಇನ್ನೊಬ್ಬ ಯಾವ್ದಾದ್ರು ಕಟ್ಕೊಂಡು ಹೊರಟೋಗ್ತೀನಿ ನಾನು. ಏನ್ ಮಾಡ್ತೀರಿ? ಹೌದು. ಏನ್ ಮಾಡ್ತೀರಿ? ಆಸ್ತಿ ಪಾಸ್ತಿ ಏನು ಕೊಡಲ್ಲ, 4 ಕಟ್ಕೊಂಡು ಅವಳಿಗೆ ಆಸ್ತಿ ಕೊಟ್ಬಿಟ್ಟು ಎಲ್ಲ ಹೊರಟೋಗ್ತೀನಿ ನಾನು. ಇವಾಗ ನೀವಿಬ್ರು ಮಾತಾಡ್ಕೊಂಡು ನೀವಿಬ್ರು ಏನ್ ಮಾಡ್ತೀರಾ ಅಂತ ನೀವಿಬ್ರು ಹೇಳಿ. ತಂಗಿ ಹೋಗಿ ಆ ಕಡೆ. ಯಾವ ತಂಗಿನೂ ಇಲ್ಲ, ಯಾರು ಇಲ್ಲ, ಗಂಡನೂ ಇಲ್ಲ. ಈ ಮಾತು ನಿಮ್ಮ ಬಾಯಿನ ಬರ್ತದೆ ಅಂತ ನಾನು ಕಾಯ್ತಾ ಕೂತಿದ್ದೀರಿ. ನಾನು ಯಾರನ್ನಾರು ನೋಡ್ಕೊತೀನಿ ಹೋಗಿ. ಲೈಫಲ್ಲಿ ಸೀರಿಯಸ್ ಆಗಿ ಇಬ್ರು ಹೆಂಡ್ತಿನ ಸಂಭಾಲಕ್ಕೆ ಆಗಲ್ಲ ಸರ್ ಒಬ್ಬರಿಂದ. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಯಾವುದೇ ಆಟಕ್ಕಾದರೂ ಅದರದೇ ಆದ ರೀತಿ, ನೀತಿ, ರೂಲ್ಸು, ರೆಗ್ಯುಲೇಷನ್ಸು ಇವೆಲ್ಲ ಇರುತ್ತೆ. ಅದನ್ನ ತಿಳ್ಕೊಂಡು ಆಟ ಆಡಬೇಕು. ಏನೂ ಗೊತ್ತಿಲ್ಲದೆ ಆಡಕ್ ಹೋದ್ರೆ ಆಟ ಪೀಕ್ಲಾಟ ಆಗೋಗುತ್ತೆ. ಹೇಗೆ ಅಂತೀರಾ? ಈ ಮ್ಯಾಚ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೀರ್ತಿ. ಸಾರಿ, ಕೀರ್ತಿ. ಸ್ವಲ್ಪ ಫಂಬಲ್ ಆಯ್ತು.
ಜಮೈಕಾ ಇಷ್ಟು ಪುಟ್ಟ ಕಂಟ್ರಿ, ಬರೀ 30 ಲಕ್ಷ ಜನ ಇದ್ದಾರೆ. ಆದ್ರೆ ನಾವು 130 ಕೋಟಿ ಜನ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ ಫುಟ್ಬಾಲ್ ಹಿಸ್ಟ್ರಿ ನಮ್ಮ ಕಂಟ್ರಿಯಿಂದ ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಎಂಟ್ರಿ ಆಗಿದ್ದಾರೆ, ಅದು ಕರ್ನಾಟಕದಿಂದ. ಅವರು ಹೇಗೆ ಸೆಲೆಕ್ಷನ್ ಆದ್ರು, ಏನ್ ಕತೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಫುಟ್ಬಾಲ್ ಗೆ ಬಾಲ್. ಹಾಯ್ 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 ಹಾಯ್. Hey, what are you doing? ಹಾಯ್ ಅಂದ್ರಲ್ಲ ಅದಕ್ಕೆ ಹಾದೆ. What the duck? Okay, welcome to my show. ಹಾಯ್ 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 ಎವ್ರಿಡೇ. ಹಾಯ್ ಹಾಯ್. ಫಸ್ಟ್ ಟೈಮ್ ಇಂಡಿಯಾ ಹಿಸ್ಟ್ರಿ ಫುಟ್ಬಾಲ್ ಕಮ್ ವರ್ಲ್ಡ್. ಟುಡೇ ವಿ ಕಮ್. ಹೇ ಯು, ವೈ ಸ್ಮೈಲಿಂಗ್? ಫುಲ್ ಸ್ಟ್ಯಾಂಡ್ ಅಪ್. Stand up! Stand up! Yes, you. Hey, you know about football? It's not easy play. It's an undertaken play. Okay? Full stop. Up. Full stand up. ಎಲ್ರಿಗೂ ನಮಸ್ಕಾರ. ಲೇಕಿ ಕನ್ನಡದಾಗ ಲೇಕಿ. ಕನ್ನಡ. ನೀವು ಬಾ ನಾ ಮಾತಾಡ್ತೀನಿ. ಮಿಸ್ಟರ್ Yes. ಇವ್ರೆ, ನೀವು ಫಸ್ಟ್ ಟೈಮ್ ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಎಂಟ್ರಿ ಆಗಿದ್ದೀರಾ. ಹೇಗೆ ಅನಿಸ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ದೊಂದು ದೊಡ್ಡ ಕಿತ್ತೋದ್ ಕತೆ ಹೇಳ. ಹೇಳಿ, ನಿಮ್ಮಿಂದ ಅದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ರೇಷನ್ ತರನಾಥ ಸೂಪರ್ ಮಾರ್ಕೆಟ್ ಹೋದ್ರೆ ಒಂದು ಸ್ಕ್ರಾಚ್ ಕಾರ್ಡ್ ಕೊಟ್ಟು ಕೆರೀರಿ ಅಂದ್ರು. ಮೊದ್ಲೇ ಕೆಲ್ಸ ಇರ್ಲಿಲ್ಲ. ಕೆರೀರಿ ಅಂದ್ರೆ ಕೇಳ್ಬೇಕಾ? ಪರ 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 ಅಂತ ಕೆರೆದು ಬಿಟ್ಟೆ. ನೀವು ಲಕ್ಕಿ ಡೀಪ್ ಅಲ್ಲಿ ವೀನ್ ಆಗಿದ್ದೀರಾ, ಟೀಮ್ ಮಾಡ್ಕೊಂಡು ನೀವು ಫುಟ್ಬಾಲ್ ವರ್ಲ್ಡ್ ಕಪ್ ಆಡ್ಬೋದು ಅಂದ್ಬಿಟ್ರು. ಆಮೇಲೆ ಆಗಿದ್ದೆಲ್ಲ ಹಿಸ್ಟ್ರಿ. ದಟ್ಸ್ ಫ್ಯಾಂಟಾಸ್ಟಿಕ್. ಸೂಪರ್ ಯುವರ್ ಲಿಪ್ಸ್ಟಿಕ್. ಓಕೆ ಮಿಸ್ಟರ್, ನೀವೇನಾ ಕೋಚು? ಎಸ್, ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಥ್ಯಾಂಕ್ ಯು. ಒರಿಜಿನಲ್. ನಾನು ಹಿಂಗ್ ಉಬ್ಸಿದ್ರೆ ಬಟ್ಟೆನೇ ಹೊರದೋಗುತ್ತೆ. ನೈಸ್. ತಮ್ಮ ಹೆಸರು? ಮಿಸ್ಟರ್ ಧನ್ಪಾಲ್. ಅವರು? ಗೋಪಾಲ್. ಭೂಪಾಲ್. ಮಣ್ಪಾಲ್. ಬಿದಿಪಾಲ್. ವಾವ್, ನೈಸ್. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ದು ಪಾಲ್ ಟೀಮ್ ಅಂದಂಗಾಯ್ತು. ಓಕೆ ಮಿಸ್ಟರ್ ಧನ್ಪಾಲ್ ಅವರೇ, ಎಸ್, ಫುಟ್ಬಾಲ್ ಆಡೋಕೆ ಮಿನಿಮಮ್ 11 ಜನ ಕರ್ಕೊಂಡ್ ಬರ್ಬೇಕು. ನೀವೇನು 4 ಜನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಬರ್ಬೇಕಾದ್ರೆ 11 ಜನ ಕರೆಕ್ಟ್ ಆಗಿ ಬಂದ್ವಿ. ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ 4 ಜನ ಟೀ ಕುಡಿದು ಬರ್ತೀವಿ ಅಂತ ಹೇಳಿದವರು ಬರ್ಲೇ ಇಲ್ಲ. ಉಳಿದವ್ರಿಗೆ ಬಂದ್ರು ಗೋಲ್ ಹಾಕೋಣ ಅಂದ್ವಿ. ಊರ್ ಸುತ್ತದೆ ನಮ್ ಗೋಲು ಅಂತ ಸುತ್ತಕ್ ಹೋಗ್ಬಿಟ್ರು. ಓ ದಟ್ಸ್ ನೈಸ್. ಥ್ಯಾಂಕ್ ಯು. ಮಿಸ್ಟರ್ ಧನ್ಪಾಲ್ ಅವರೇ, Yeah. ಇದಕ್ಕಿಂತ ಮುಂಚೆ ನೀವು ಲೀಗಲ್ ಏನಾದ್ರು ಆಡಿದ್ದೀರಾ? ನಾವು ಲೀಗಲ್ ಆಡಿಲ್ಲ, ಇಲ್ಲೀಗಲ್ ಆಗಿ ತುಂಬಾ ಆಟ ಆಡಿ. ದಟ್ಸ್ ನೈಸ್ ಮಿಸ್ಟರ್ ಧನ್ಪಾಲ್. ನಾಳೆ ನಿಮ್ದು ಅರ್ಜೆಂಟೈನಾ ಜೊತೆ ಮ್ಯಾಚ್ ಇದೆ, ಹೇಗೆ ಅನಿಸ್ತಾ ಇದೆ? ಅವ್ರ ಜೊತೆ ನನಗೆ ಆಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೀನಿ. ಯಾಕೆ? ಅವ್ರು ತುಂಬಾ ಅರ್ಜೆಂಟ್ ಅಲ್ಲಿ ಆಡ್ತಾರೆ, ಬೇಗ ಬೇಗ ಗೋಲ್ ಹೊಡೆದು ಮನೆಗೆ ಹೋಗ್ಬಿಡ್ತಾರೆ. ನಮ್ಗೆ ಸ್ಲೋ ಆಗಿ ಆಡಿರ್ಬೇಕು. ಆಕ್ಚುಲಿ ನಾಡಿದ್ದು ಸ್ಲೋವೇಕಿಯಾ ಜೊತೆ ಮ್ಯಾಚ್ ಇದೆ, ನನ್ಗೆ ಬಹಳ ಇಷ್ಟ ಆಡಕ್ಕೆ. ಯಾಕೆ? ಅವ್ರು ಸ್ಲೋ ಆಡ್ತಾರೆ, ನಾವು ಆರಾಮಾಗಿ ಒಂದೇ ಮನೆಯವ್ರ ತರ ಆಡ್ಬೋದು. ದಟ್ಸ್ ನೈಸ್ ಮಿಸ್ಟರ್ ಧನ್ಪಾಲ್ ಅವರೇ. Yes. ನಾನು ನಿಮ್ಮ ಹತ್ರ ಒಂದು ಸೀಕ್ರೆಟ್ ಕೇಳಬೇಕಿತ್ತು. ಬರಲಿ ಇಲ್ಲಿ. ಆಕೆ ಎದಾಳಲ್ಲ, ನನ್ನ ಹತ್ರ ಸೀಕ್ರೆಟ್ ಮಾತಾಡ್ಬೇಕಂತ. ನೀವು ಸೈಡ್ ವಿಂಗ್ ಹೋಗ್ರಿ, ನಾವಿಬ್ರು ಇಲ್ಲೇ ಬರ್ತೇವೆ. ಸರ್, ನಾವೇ ಸೈಡ್ ವಿಂಗಿಗೆ ಹೋಗ್ತೀವಿ, ನೀವೇ ಇಲ್ಲೇ ಇರಿ. ಓಕೆ, ಹೇಳಿ. ಕೈ ತೆಗೀರಿ. ಚೆನ್ನಾಗಿದೆ, ಹೇಳಿ. ತೆಗೀರಿಯಪ್ಪ. ನನಗೆ ನಡೆಯತ್ತಪ್ಪ. ಇಲ್ಲ ಅಂದ್ರೆ ಇಲ್ಲೇ ಲೈವ್ ಅಲ್ಲೇ ಹೊಡಿಬೇಕಾಗುತ್ತೆ. ಥ್ಯಾಂಕ್ ಯು. ನಾನು ಸ್ಮಾರ್ಟ್ ಆಗಿದ್ದೀನಿ ಅಂತಿದ್ದಾಳೆ, ಕೇಳಿಸ್ತು. ಓಕೆ ಮಿಸ್ಟರ್ ಧನ್ಪಾಲ್ ಅವರೇ, Okay. ನೀವು ಗೋಲ್ ಹೊಡಿಬೇಕಾದ್ರೆ ಕೆಲವೊಂದು ಟ್ರಿಕ್ಸು ಟೆಕ್ನಿಕ್ಸು ಇರ್ತಾವಲ್ಲ, ಎಸ್ ಎಸ್ ಅವು ಏನು? ಅದು ಸಿಂಪಲ್ ಯಾ, ಗುಡ್ ಕ್ವಶನ್. ಬಟ್ ಅಪೋಸಿಟ್ ಟೀಮ್ ಹೇಳ್ಬಾರ್ದು, ಆಯ್ತಾ? Okay. ನೋಡಿ, ಮಧ್ಯರಾತ್ರಿ 3 ಗಂಟೆಗೆ ಗ್ರೌಂಡ್ಗೆ ಹೋಗ್ಬೇಕು. ಅಲ್ಲಿ ಪ್ಲೇಯರ್ಸ್ ಗೋಲ್ ಕೀಪರ್ ಯಾರು ಇರಲ್ಲ. ಅವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೋಲ್ ಹಾಕಿ ಸೈಲೆಂಟ್ ಆಗಿ ಬಂದ್ಬಿಡ್ಬೇಕು. ಹೆಂಗೆ? ಮೈ ಗಾಡ್ ಧನ್ಪಾಲ್, ಯು ಆರ್ ಸೋ ಬ್ರಿಲಿಯಂಟ್. ಥ್ಯಾಂಕ್ ಯು ಯಾ. ನೈಸ್ ನೈಸ್ ನೈಸ್. ಈ ತರ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ನೀವು ಗೆಲ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು. ಓಕೆ, ತುಂಬಾ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಟೀ ಕಾಫಿ ಏನಾದ್ರು ಅರೇಂಜ್ ಮಾಡ್ಬೇಕಾ? ಟೀ 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 ಟೀ. ಯಾವ ಟೀ? ಪೆನಾಲ್ಟಿ. ಸೋ ನಾಟಿ. ಓಕೆ, ನಾನಿನ್ ಬರ್ತೀನಿ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಸಿಗ್ತೀರಾ? ಸಿಗ್ಲೇಬೇಕಲ್ಲ, ನಾನೇ ಆಂಕರಿಂಗ್ ನಾನೇ ಮಾಡ್ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಓಕೆ, ಬಾಯ್. ಮೇಡಮ್ 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 ಮೇಡಮ್, ಒಂದ್ ನಿಮಿಷ. ಏಯ್, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ. ನನ್ನ ಎಲ್ಲಿ? ಯು ಬ್ಲಡಿ ಕ್ರಿಕೆಟ್ ಗೆ ಬಾಲ್ಸ್, ವಾಟ್ ದ ಡಕ್. Yes, boys. Yeah. Run, 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 run. Cheers up, boys, cheers. Cheers. ಬನ್ನಿ 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 ಬನ್ನಿ. ಬಗ್ಗೆ ಬಗ್ಗೆ ಇರ್ಲಿ ಬಿಡ್ರ. ಇರ್ಲಿ ಬಿಡ್ರ. ನೋಡ್ರ,
ಕಷ್ಟಪಟ್ಟು ಗಂಡ ಹೆಂಡತಿ ಎಲ್ಲಾ ಮಕ್ಕಳನ್ನ ಬಿಟ್ಟು ಬಚ್ಚಾರ್ ತಕೊಂಡು ಇಲ್ಲಿವರೆಗೂ ಬಂದಿದ್ದೇವೆ. ನಮ್ ಗುರಿ ಒಂದೇ ಆಗಿರ್ಬೇಕು. ನಾವೆಲ್ಲ ಸೇರಿ ಕಪ್ ಹೊಡಿಯೋಣ ಬನ್ನಿ. ಈಗ ನಮ್ ಗುರಿ ಒಂದೇ ಆಗಿರ್ಬೇಕು, ಕಪ್ ಹೊಡೆದಾಡ್ಬೇಕು ನೋಡಿ. ಎಸ್, ಇದೇನ್ ಗೊತ್ತಾ? ಏನ್ ಸರ್? ಫುಟ್ಬಾಲ್. ಈ ಬಾಲ್ ನ ತೆಗೆದುಕೊಂಡು ಹಿಂಗ್ ಜೋರಾಗಿ ಆಡಿ ಅಲ್ಲಿರೋ ಬಾಸ್ಕೆಟ್ ಕಡೆಗೆ ನಮ್ ಗುರಿ ಇರ್ಬೇಕು. ಬಾಲ್ ಒಂದೇ ಸಲಕ್ಕೆ. ಅದು ಬಾಸ್ಕೆಟ್ ಬಾಲ್. ಎಸ್, ಅದು ಬಾಸ್ಕೆಟ್ ಬಾಲ್, ಇದು ಫುಟ್ಬಾಲ್. ಅದ್ರ ಅವಶ್ಯಕತೆ ನಮಗಿಲ್ಲ. ಇದೇ ಬೇರೆ ಅದೇ ಬೇರೆ. ಕಮಾನ್ ಬಾಯ್, ಕಮಾನ್. ಎಸ್, ಬೀದಿ ಬಾಲ್. ಬೀದಿ ಬಾಲ್. ಇದು ವಾಲಿಬಾಲ್. ಎಸ್, ಇದು ವಾಲಿಬಾಲ್. ಈ ರೀತಿ ಆಡ್ಬಾರ್ದು. ಇದನ್ನು ಹೊಡೆಯೋಕೆ ಅಂತಾನೆ ನಮಗೆ ಬ್ಯಾಟ್ ಕೊಟ್ಟಿರ್ತಾರೆ. ಕೊಟ್ಟಿರಲ್ವಾ? ಕ್ಯಾನ್ಸಲ್ ಮಾಡಿದಾರ? ಯಾವುದು ಅಪ್ಡೇಟ್ ಮಾಡಲ್ಲ ನನಗೆ. ಕ್ರೀಡಾಭಿಮಾನಿಗಳಲ್ಲಿ ಒಂದು ಮನವಿ. ಅರ್ಜೆಂಟೀನಾ ತಂಡ ಅಭ್ಯಾಸಕ್ಕಾಗಿ ಮೈದಾನಕ್ಕೆ ಇಳಿಯುತ್ತಿದೆ. ತಾವು ಸ್ಥಳಾವಕಾಶ ಮಾಡಿಕೊಡಬೇಕಾಗಿ ವಿನಂತಿ. ಯಾವರು? ಅರ್ಜೆಂಟೀನಾ. ನಮಗೇನು ಅರ್ಜೆಂಟ್ ಇಲ್ಲ. ಈಗ ನಾವು ನಿಮ್ಗೆ ಅರ್ಧ ಜಾಗ ಬಿಡ್ಬೇಕು. ಇನ್ ಅರ್ಧ ಜಾಗದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಅರ್ಧ ಜಾಗದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಧ ಜಾಗ ಅಲ್ಲ, ಪೂರ್ತಿನೇ ಬಿಡ್ತೇವೆ. ಆಡ್ಕೊಳ್ರ. ಕೊಡು. ಈ ಬಾಲ್ ನೋಡ್ರಿ ಅವ್ರದ್ದು ಹೆಂಗೈತೆ, ಹಸಿರು ಕಲರ್ದು. ಈ ಎದೆಗ ಆಡ್ಬೋದನ್ಲಿ ಹೆಂಗ ಅವನಿಗೆ ಬಾಲೆ ಸಿಕ್ತಿರ್ಲಿಲ್ಲ, ನಾನೇ ಕೊಟ್ಟು ಬಂದೆ. ಕ್ರೀಡಾಭಿಮಾನಿಗಳಲ್ಲಿ ಒಂದು ಮನವಿ. ಈಗ ಊಟದ ಸಮಯ. 3 ದಿನದಿಂದ ನೀರು ಕಾಣದವರು ಊಟ ಮಾಡಲು ಟೋಕನ್ ಪಡೆದುಕೊಳ್ಳಬೇಕಾಗಿ ಕ್ಯಾಕರಿಸಿ ಉಗಿಯುತ್ತಿದ್ದೇವೆ. ಆ ಕಡೆ ಎಲ್ಲ ಕಂಡ್ರು, ನಾನ್ ವೆಜ್ಗೆ ಈ ಕಡೆ ಟೋಕನ್ ಕೊಡ್ತಾ ಇರೋದು MB ರೋಡ್. ಸರ್ ಏನಾಯ್ತು? ಎಲ್ಲಿ ಹೊಡ್ತಿದ್ದೀರಾ? ಈ ಕಡೆ ವೆಜ್, ಆ ಕಡೆ ನಾನ್ ವೆಜ್. ಮಚ್ಚ, ಮ್ಯಾಚ್ ಶುರು ಆಗ್ತಾ ಇದೆ. ಬರೋ. ಅವ್ರೇನೋ ಮಾಡ್ಯಾರ. ಅವರೆಲ್ಲ ಸೇರಿ ಯಾವ ಸಿಚುವೇಶನ್ ಅಲ್ಲಾದ್ರೂ ನಮ್ಗೆಲ್ಲ ನಾಯಿ ಹೊಡೆದಂಗ್ ಹೊಡಿಬೋದು. ನೀವ್ಯಾರು ಹೆದರ್ಬೇಡಿ. ನೀವೆಲ್ಲ ಸೇರಿ ನನ್ನ ಕಾಪಾಡ್ಬೇಕಾಯ್ತಾ? ಓಕೆ. ಎಸ್, ಹೋಗಿ. ಎಸ್, ಕಮಾನ್ ಬಿದಿ ಬಾಲ್. ಕಮಾನ್ ಬಿದಿ ಬಾಲ್. ಕಮಾನ್ ಬಿದಿ ಬಾಲ್. ಕಮಾನ್. ನನ್ ಕರೆದ್ರ ಬಾಲ್ ಹೋಗಲೇ, ಬಾಲ್ ಹೋಗ್ತಾ. ಎಸ್, ಕೊಡು ಅವನಿಗೆ, ಕೊಡು. ಬಿಡಬೇಡ ಜಗ, ಬಿಡಬೇಡ. ಕೊಡು. ವಿಡಿಯೋ ಕಾಲ್ ಬರ್ತಿದೆ. ಕೊಡು ಅವನಿಗೆ. ವಿಡಿಯೋ ಕಾಲ. ನಾನು ಮಣ್ಪಾಲ್. ನಾವಿಲ್ಲಿ ಎಲ್ಲರೂ ಸೇರಿ ಫುಟ್ಬಾಲ್ ಆಡೋಕ್ ಬಂದಿದೀವಿ. ನೀವೆಲ್ಲರೂ ಮಜಾ ಬರ್ತಾ ನೋಡಿ. ಮಿಸ್ ಆಗಿರೋ ಎಪಿಸೋಡ್ ನ ಊಟ ನೋಡಿ. ಯಾಕಂದ್ರೆ ಈ ಸಲ ಮಜಾ ಬರ್ತದ. ನಮ್ಮ ಮಕ್ಕಳ ಆಟ ಆಡೋಗ್ರ. Ahí la juega por abajo, el arquero sale, la tiene Gio, no hay arquero. Gio, ¡golazo! ನಾನಾಗಿದ್ರೆ ಇಷ್ಟೊತ್ತಿಗೆ 10 ಗೋಲ್ ಹೊಡಿತಿದ್ದೆ. ಕೋಚ್ ನಾನು ಚೇಂಜ್ ಹೇಳ್ಬೇಕು. ಎಸ್, ಪ್ಲೇ ಬಿದಿ ಬಾಲ್. ಚೇಂಜ್ ಇಲ್ಲ ಸರ್, ಎಲ್ಲ ಸೋಡಾ ಕುಡಿದ್ಬಿಟ್ಟೆ. ಪ್ಲೇಯರ್ ಚೇಂಜ್ ಅಂತ ಹೇಳಿದ್ದು. ಸರ್ ಆ ಮೆಸ್ಸಿನ ದಿನ ಟಿವಿಲಿ ನೋಡ್ತಿದ್ದೆ. ಒಂದ್ಸಲ ಅವ್ನು ಮೀಸೆ ಮುಟ್ಕೊಂಡ್ಬರ್ತೀನಿ. ನಾನಾಗಿದ್ರೆ 10 ಗೋಲ್ ಹೊಡಿತಿದ್ದೆ. ಚೇಂಜ್ ಮಾಡ್ತೇನೆ ಸುಮ್ಮನೆ. ಬಿದಿ ಬಾಲ್. ಕಮಾನ್ ಬಿದಿ ಬಾಲ್. ಎಸ್ ಸರ್. ಚೇಂಜ್. ಸರ್ ಬೇಡ ಸರ್, ಚೆನ್ನಾಗಿ ಆಡ್ತಾ ಇದ್ದೀನಿ ಸರ್. ಏನೇನೋ ನಿಮ್ಮ ಮೂಡಿಗೆ ಬಂದಿದ್ದಾಳ ನೋಡಲಿ. ಭೂಪಾಲ್, ಕಮಾನ್. ಎಷ್ಟು ನೋಡು, ಈಗ ಮ್ಯಾಚ್ ನಿನ್ ಕೈಲಿದೆ. ನಮ್ಗೆ ಬೇಕಾಗಿರೋದೇ 10 ರನ್ನು, 10 ಗೋಲು. ನೀ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಚೆನ್ನಾಗಿ ಗೋಲ್ ಹೊಡಿತೀಯಾ, ಮ್ಯಾಚ್ ವಿನ್ ಮಾಡ್ತೀಯಾ. Ahí la juega por abajo, el arquero sale, la tiene Gio, no hay arquero. Gio, ¡golazo! ನೋಡ್ರ
5 ನಿಮಿಷದಲ್ಲಿ 16 ಗೋಲ್ ಹೊಡೆದು ಮ್ಯಾಚ್ ವಿನ್ ಮಾಡ್ಬಿಟ್ಟೆ. ಸೂಪರ್ ಸರ್ ನೀವು ಏ, ನಾಯಿ ನೀನು ನಿಮ್ ಗೋಲ್ ಅನ್ಕೊಂಡು ನಿಮ್ ಗೋಲಲ್ಲೇ ಹೋಗಿ 16 ಹೊಡೆದಿದ್ಯಲ್ಲೋ, ನಮಗೆ 16 ಪಾಯಿಂಟ್ ಜಾಸ್ತಿ ಬಂತು, ನಾವೇ ಬಿನ್ನು. ಅಂದ್ರೆ ನಾನ್ ಗೆದ್ದಿಲ್ಲ, ಇಲ್ಲ, ನೀವೇ ಗೆದ್ರ. ಇನ್ನು 1 ನಿಮಿಷ ಇದೆ, 1 ನಿಮಿಷದಲ್ಲಿ ಏನ್ ಮಾಡ್ತೀವೋ ಮಾಡ್ಕೋ. ಅದು ಕಪ್ ತಗೊಂಡ್ ಹೋಗ್ತೀನಿ ಅಂದೆಲ್ಲ, ಹೊಡ್ಕೊಂಡು ಹೋಗೋ ನೋಡೋಣ. ಒಂದೇ ನಿಮಿಷ ಟೈಮ್, ನಾವು ಕಪ್ ಹೊಡಿಲೇಬೇಕು. ನಿಂತ್ಕೊಡ್ರು. ಏನದು? ಏನಿಲ್ಲ ಏನದು? ಏನಿಲ್ಲ. ತೋರ್ಸು. ಕಳ್ತನ ಮಾಡ್ಕೊಂಡು ಹೋಗ್ತಾ ಇದೀರಾ? ಕಳ್ತನ ಅಲ್ಲ, ಬಂದ್ ಕೂಡ್ಲೆ ನಿಮ್ಗೆ ಏನ್ ಹೇಳಿದ್ವಿ? ಏನ್ ಹೇಳಿದ್ದೆ? ಕಪ್ ಹೊಡಿತೀವಿ ಅಂತ ಹೇಳಿದ್ವಿ ತಾನೆ? ಹೌದು. ಅದಕ್ಕೆ ಕಪ್ ಹೊಡೆದ್ವಿ. ಓಡ್ರ. ಇಲ್ಲ ಅವನು ಕೋಚು. ಏನ್ ಕೋಚು ನೀನು? ಫುಟ್ಬಾಲ್ ಕೋಚ್. ಎಲ್ ಕಲ್ತಮ್ಮ ಫುಟ್ಬಾಲ್ ನ? ಇದೆಲ್ಲ ನಮಗ್ ಸೇರ್ಬೇಕಾಗಿದ್ದಲ್ಲ. ಈ ಕ್ರೆಡಿಟ್ ಟು ಡೆಬಿಟ್ ಎಲ್ಲ ನಮ್ ಗುರುಗಳು ಒಬ್ರಿದಾರ, ಅವ್ರಿಗೆ ಸೇರ್ಬೇಕಾಗಿತ್ತು. ಯಾರಪ್ಪ? ನೋಡ್ತೀರಾ? ನೋಡಿ ಅಲ್ಲಿ ಬರ್ತಾರೆ ಈಗ. ಇವರು ನಿನ್ನ ಗುರುಗಳು? ಹೌದು. ಬಟ್ ಈ ಮಗ ನನಗೆ ಹೇಳಿಲ್ಲ, ನನ್ನ ತಮ್ಮ ಅಲ್ಲಿ ಹೋಗಿದ್ದಾನೆ. ನೋಡ್ದ ಅವನು ಬಲಿದಾನೆ ಅವನು. ಎಲ್ಲಿ ಬಗ್ಗೆ ಗುರು ಸರ್ ಏನ್ ಹೇಳ್ತಾರೆ ಕೇಳ. ಗುರು ಸರ್ ಇವ್ರು ನೋಡಿದ ತಕ್ಷಣ ಗೊತ್ತಾಯ್ತು ಅವ್ರದೇ ಶಿಷ್ಯರು ಅಂತ. ನನ್ನ ತಮ್ಮ. ಅದೇ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಆಕ್ಚುಲಿ ಇಟ್ಸ್ ನೈಸ್. ಅಂದ್ರೆ ಟ್ರೆಂಡಿ ಕಾನ್ಸೆಪ್ಟ್ ಫುಟ್ಬಾಲ್. ಈಗ ಸೀಸನ್ ಹೌದು ನಡೀತಾ ಇದೆ. ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕಂಪ್ಯಾರಿಟಿವ್ಲಿ ಬೇರೆ ಸ್ಕಿಟ್ಟಿಗಿಂತ ಇದರಲ್ಲಿ ಕಮ್ಮಿ ಇತ್ತು. ಓಕೆ, ಥ್ಯಾಂಕ್ ಯು ಸರ್. ರಚಿತಾ? ಐ ಥಿಂಕ್ ನಿಮ್ಮ ಟ್ರೈನರ್ ಇನ್ನೂ ಚೆನ್ನಾಗಿ ಟ್ರೈನ್ ಮಾಡ್ಬೋದಾಗಿತ್ತೇನೋ ಅಂತ ಅನಿಸ್ತು ನನಗೆ. ಐ ಥಿಂಕ್ ಅವ್ರಿಗೆ ಫುಟ್ಬಾಲ್ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಪಾಟೀಲ್ರೆ, ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ಪಾಟೀಲ್ರೆ. ಓಕೆ, ಥ್ಯಾಂಕ್ ಯು. ಪ್ರಣಮ್? ಇಟ್ ವಾಸ್ ನೈಸ್ ಸರ್. ಎಲ್ಲರದು ಪರ್ಫಾರ್ಮೆನ್ಸ್ ಎಲ್ಲರದು ಚೆನ್ನಾಗಿತ್ತು. ಆ್ಯಂಡ್ ಒಂದು ವಿಷಯ ಅಂದರೆ ಎಲ್ಲ ಗಂಡಸ್ರು ಹೆಂಗಸ್ರಾಗ ಇನ್ನೂ ಚೆನ್ನಾಗಿ ಕಾಣಿಸ್ತೀಯಾರ ಅನ್ಸುತ್ತೆ ಇವತ್ತು ಎಲ್ಲ ಸ್ಕಿಟ್ಟಲ್ಲೂ. ಇಟ್ ವಾಸ್ ನೈಸ್ ಪರ್ಫಾರ್ಮೆನ್ಸ್, ಎಲ್ಲರದು ಚೆನ್ನಾಗಿತ್ತು. ಶುಭಾ? I like the concept, football, so it was different, entertaining and nice. Solpa drag, I felt little bit, but overall it was superb. It was very nice. ಥ್ಯಾಂಕ್ ಯು ವೆರಿ ಮಚ್ ಹುಡುಗರ. ನೆಕ್ಸ್ಟ್ ಟೈಮ್ ಸೂಪರ್ ಆಗಿ ಗೋಲ್ ಹೊಡಿರಿ, ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಸೊ ಇಷ್ಟ ತನಕ ಕುಮಾರಿ 21F ಚಿತ್ರತಂಡ ನಮ್ಮ ಜೊತೆ ಇತ್ತು. ಪ್ರಣಮ್ ದೇವರಾಜ್ ಹಾಗೂ ಕುಮಾರಿ. ಓಕೆ, ಇವರಿಬ್ರು ನಮ್ಮ ಜೊತೆ ಇದ್ರು. ಸೊ ಇಬ್ರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಜಜಸ್, ನೀವು ಕೂಡ ವೇದಿಕೆ ಮೇಲೆ ಬನ್ನಿ. ಎಸ್, ಹೇಗೆ ಅನಿಸ್ತು ಇಡೀ ಸಿನಿಮಾ ನಿಮ್ಗೆ? No, I loved the movie. Actually, ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಆನ್ ಗರ್ಲ್ ನೆಕ್ಸ್ಟ್ ಡೋರ್ ಬಬ್ಲಿ ಕ್ಯಾರೆಕ್ಟರ್ ಆ ಥರ ಇಲ್ಲ. ಸೊ ಶಿ ಹ್ಯಾಸ್ ಮಲ್ಟಿಪಲ್ ಶೇಡ್ಸ್. ನಮ್ಮ ಮಜಾ ಭಾರತ ಹೇಗೆ ಅನಿಸ್ತು? ಆಸಮ್ ಎಕ್ಸ್ಪೀರಿಯನ್ಸ್. ನೀವು ಚಿಕ್ಕ ಕಾನ್ಸೆಪ್ಟ್ಸ್ನ ತಗೊಂಡ್ಬಿಟ್ಟು ಅದನ್ನ ಒಂದು ಮಾಸ್ಟರ್ ಪೀಸ್ ಥರ ಶೋಕೇಸ್ ಮಾಡ್ತೀರಾ. ಸೊ ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯನ್ಸ್ ಅಂತ ಹೇಳ್ಬೋದು. ಸೊ ನಿಮ್ಮನ್ನ ನೋಡಿ ವಿ ಶುಡ್ ಲರ್ನ್ ಅಬೌಟ್ ಎನರ್ಜಿ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್ ಆನ್ ದಿಸ್ ಶೋ. ವಿ ಆರ್ ಮೋರ್ ದೆನ್ ಹಂಬಲ್. ಥ್ಯಾಂಕ್ ಯು ಸೋ ಮಚ್. ಒಬ್ಳು ಇಂಡಿಪೆಂಡೆಂಟ್ ಹುಡುಗಿ ಎಷ್ಟು ಬೋಲ್ಡ್ ಆಗಿರ್ತಾಳೆ. ಬೋಲ್ಡ್ ಆಗಿದ್ದಾಗ ಹುಡುಗರು ಹೆಂಗ್ ತಪ್ಪು ತಿಳ್ಕೊತಾರೆ ಅಥವಾ ಜನ ಹೆಂಗ್ ತಪ್ಪು ತಿಳ್ಕೊತಾರೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಹ್ಯಾಪನ್. ಬಟ್ ಸೊ ಈ ಸಿನಿಮಾಲಿ ಒಂದು ಒಳ್ಳೆ ಮೆಸೇಜ್ ಇದೆ ಅದು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲರೂ, ಅಮ್ಮಂದಿರಾಗಿರ್ಲಿ, ಅಕ್ಕಂದಿರಾಗಿರ್ಲಿ, ತಂಗಿದಿರಾಗಿರ್ಲಿ, ಎಲ್ಲರೂ, ಆಲ್ ದ ಲೇಡೀಸ್, ಪ್ಲೀಸ್ ಗೋ ವಾಚ್ ದ ಫಿಲ್ಮ್ and it has a great message. ನಿಧಿ ದೇಶಪಾಂಡೆ, ಸಾರಿ ನಿಧಿ, ಒಂದು ನಿಮಿಷ ಬನ್ನಿ. ಮರ್ತ್ಬಿಟ್ಟೆ. ಓಕೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಇದೇ ಖುಷಿಯೊಂದಿಗೆ ಯಾವಾಗಲೂ ಕನ್ನಡ ಮಾತಾಡಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.